ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ಶಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀಮುಪಾಸ್ಮಹೆ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭವನ್ನು ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಇನ್ನು ಸಾಯಿ ಶುಭ್ ಟೂರ್ಸ್, ಆಧ್ಯಾತ್ಮಿಕ ದೇವಾಲಯಗಳಾದ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಾದ ಕಾಶಿ, ಪುರಿ ಜಗನ್ನಾಥ್, ವಾರಣಾಸಿ, ಗಯಾ ಇಂತಹ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನ ಹಾಗೂ ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜ್ಗಳಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ಶಾಖೆಗಳು ಮಲ್ಲೇಶ್ವರಂ ಮತ್ತು ಯಲಹಾಂಕ. ಇನ್ನು ಶ್ರೀ ಧರ್ಮಸ್ಥಳ ಸಿರಿ ಗ್ರಾಮೋದ್ಯೋಗ ಸಂಸ್ಥೆಯ ಉತ್ಪನ್ನಗಳು. ಇನ್ನು ಬಹಳ ವಿಶೇಷವಾಗಿ ಇವತ್ತಿನ ದಿವಸ ನವರಾತ್ರಿಯ 5ನೇ ದಿನ, ದೇವಿ ಸ್ಕಂದ ಮಾತಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಶುಭ ದಿನ. ನವರಾತ್ರಿಯ 5 ದಿನ ಸಂಪನ್ನವಾಗ್ತಾ ಇದೆ. ಏನಿದು ದಿನಗಳು ಉರುಳ್ತಾ ಇರೋದು ಗೊತ್ತಾಗ್ತಾನೆ ಇಲ್ವಲ್ಲ. ನವರಾತ್ರಿ ನಿನ್ನೆ ಪ್ರಾರಂಭ ಆಗಿದ್ದೇನೋ ಎಂಬತಕ್ಕಂಥ ರೀತಿ ಭಾಸವಾಗ್ತಾ ಇದೆ. 5 ದಿನ ಸಂಪನ್ನ ಆಗೋಯ್ತು. ಇನ್ನೇನು 6, 7, 8, 9 ಇನ್ನು 4 ದಿನ ಕಳೆದು ಬಿಟ್ರೆ ಈ ನಮ್ಮ ವರ್ಷದಲ್ಲಿ ಬರ್ತಕ್ಕಂಥ ಒಂದು ದೊಡ್ಡ ಹಬ್ಬ ನವರಾತ್ರಿನೂ ಕೂಡ ಮುಗಿದು ಹೋಗುತ್ತೆ. ದಿನಗಳು ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಗಣಪನ ಹಬ್ಬ ಅದು ಹೇಗೆ ಕಳೆದೋಯ್ತೋ ಗೊತ್ತಾಗ್ತಾ ಇಲ್ಲ. ಪಿತೃಪಕ್ಷ ಅದು ಹೇಗೆ ಕಳೆದೋಯ್ತೋ ಗೊತ್ತಾಗ್ತಾ ಇಲ್ಲ. ವರಮಹಾಲಕ್ಷ್ಮಿ ಹಬ್ಬ ಅದು ಹೇಗೆ ಕಳೆದೋಯ್ತೋ ಗೊತ್ತಾಗ್ತಾ ಇಲ್ಲ. ಅಂದರೆ ದಿನ ಕಳೀತಾ ಇರತಕ್ಕಂಥ ಆ ಒಂದು ವೇಗ ಬಹಳ ವೇಗದಲ್ಲಿದೆ, ಬಹಳ ಫಾಸ್ಟಾಗೇ ಇದೆ. ಇವತ್ತಿನ ದಿವಸ ನವರಾತ್ರಿಯ 5ನೇ ದಿನ, ದೇವಿ ಸ್ಕಂದ ಮಾತಾ ತಾಯಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು. ದೇವಿ ಸ್ಕಂದ ಮಾತಾ ತಾಯಿ ಎಷ್ಟು ಅದ್ಭುತ ಅಂದರೆ, ನಿನ್ನೆ ಕೂಷ್ಮಾಂಡ ದೇವಿ ಇಡೀ ಜಗತ್ತಿನ ಸೃಷ್ಟಿಕರ್ತೆ. ಇವತ್ತಿನ ದಿವಸ ತಾಯಿ ಸ್ಕಂದ ಮಾತಾ ಇಡೀ ಜಗತ್ತಿಗೆ ತಾಯಿ. ಅಂದರೆ ಇಡೀ ಜಗತ್ತಿನಲ್ಲಿ ಆಗ್ತಕ್ಕಂಥ ಎಲ್ಲ ದೇವದೇವಿಗಳು, ಎಲ್ಲ ಆಗುವೋಹುಗಳು, ಇಡೀ ಸೃಷ್ಟಿಯನ್ನೇ ತಾಯಿ ಗಮನಿಸ್ತಾ ವೀಕ್ಷಣೆಯನ್ನು ಮಾಡ್ತಾ ನೋಡ್ಕೊಳ್ತಾ ಇರ್ತಾಳಂತೆ. ಅಂದರೆ ಇಡೀ ಸೃಷ್ಟಿಗೆ ದೇವಿ ಸ್ಕಂದ ಮಾತಾ ತಾಯಿ ಇದ್ದ ಹಾಗೆ. ನವದುರ್ಗೆಯರಲ್ಲಿ ದುರ್ಗಾದೇವಿಯಲ್ಲಿ 5ನೇ ಅವತಾರ ತಾಯಿ ಸ್ಕಂದ ಮಾತಾ. ಸ್ಕಂದ ಮಾತಾ ಆ ಒಂದು ಹೆಸರಿನಲ್ಲೇ ಇದೆ ಸುಬ್ರಹ್ಮಣ್ಯೇಶ್ವರ. ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ, ಸುಬ್ಬ ಸುಬ್ಬ ಗೋವಿಂದ ಸುಬ್ರಹ್ಮಣ್ಯ ಗೋವಿಂದ. ಸುಬ್ರಹ್ಮಣ್ಯೇಶ್ವರನ ಮಾತೆಯಾಗಿ ತಾಯಿ ಸ್ಕಂದ ಮಾತಾ ಅವತರಿಸಿರ್ತಕ್ಕಂಥದ್ದಿದೆ. ಒಬ್ಬ ಮನುಷ್ಯನ ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಮನೋಬಲ ಹೆಚ್ಚಿಸ್ತಕ್ಕಂಥ ಶಕ್ತಿ ತಾಯಿಯಲ್ಲಿ. ಈಗ ಬುದ್ಧಿಹೀನರು ಸಾಕಷ್ಟು ಜನ ಇರ್ತಾರೆ, ಬುದ್ಧಿಮಾನ್ಯರು ಸಾಕಷ್ಟು ಜನ ಇರ್ತಾರೆ. ಆಸಕ್ತಿಯಿಂದ ಕೆಲಸ ಮಾಡದೇ ಇರ್ತಕ್ಕಂಥವ್ರು, ಆಸಕ್ತಿ ಕಳೆದುಕೊಂಡಿರ್ತಕ್ಕಂಥವ್ರು, ಏನೊಂದು ಕೆಲಸ ಮಾಡಬೇಕಾದ್ರೂ ಕೂಡ ಆಲಸ್ಯತನವನ್ನು ತೋರ್ತಕ್ಕಂಥವ್ರು, ಏನೊಂದು ವಿಚಾರವಾದ್ರೂ ಕೂಡ ಅದರಲ್ಲಿರ್ತಕ್ಕಂಥ ಆಲೋಚನಾ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥವ್ರು, ಒಂದು ವಿದ್ಯಾಭ್ಯಾಸದ ಕುರಿತಾಗ್ಲೂ ಕೂಡ ಅಷ್ಟೇ, ಅಷ್ಟಾಗಿ ವಿದ್ಯಾಭ್ಯಾಸದ ಬಗ್ಗೆ ಅರಿವಿಲ್ಲದೆ ಇರ್ತಕ್ಕಂಥವ್ರು, ವಿದ್ಯೆಯನ್ನು ಕಳೀತಕ್ಕಂಥ ಸಮಯ ಬಂದರೆ ಸಾಕು ಒಂದು ಆಲಸ್ಯತನವನ್ನು ತೋರ್ತಕ್ಕಂಥದ್ದಾಗಲಿ, ಒಂದು ಎಲ್ಲೋ ಒಂದು ಕಡೆ ಬುದ್ಧಿಮಾನ್ಯರಾಗಿ ನಡ್ಕೊಳ್ತಕ್ಕಂಥದ್ದಾಗಲಿ, ಇದೆಲ್ಲವನ್ನೂ ಕೂಡ ಸರಿಸಮ ಪ್ರಮಾಣವಾಗಿ ತಾಯಿ ಎಲ್ಲವನ್ನೂ ಕೂಡ ಗಮನಿಸ್ತಾ, ತಾಯಿಯ ಕೃಪಾಶೀರ್ವಾದದಿಂದ ಯಾರಿಗೆಲ್ಲ ಬುದ್ಧಿಶಕ್ತಿ ಕಡಿಮೆ ಇದೆ, ಆಲೋಚನಾ ಶಕ್ತಿ ಕಡಿಮೆ ಇದೆ, ಭಯ ಎಂಬತಕ್ಕಂಥದ್ದು ಕಾಡ್ತಾ ಇದೆ, ಭಯದಲ್ಲೇ ತಾವು ಮುಂದೆವರಿತಾ ಇದ್ದೀರಾ, ತಾಯಿ ಸ್ಕಂದ ಮಾತಾ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಭಯ, ದುಃಖ, ಆ ಒಂದು ಬುದ್ಧಿಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂಥದ್ದಾಗಲಿ, ನನಗೇನು ಗೊತ್ತಾಗ್ತಾ ಇಲ್ಲ, ನನಗೇನು ಗೊತ್ತಿಲ್ಲ ಎಂಬತಕ್ಕಂಥ ಆ ಒಂದು ನೋವಿನಿಂದ ಕೊರಗ್ತಾ ಇರತಕ್ಕಂಥದ್ದಾಗಲಿ, ಇದೆಲ್ಲವೂ ಕೂಡ ತಾಯಿಯ ಅನುಗ್ರಹದಿಂದ ದೂರ ಆಗ್ತಕ್ಕಂಥದ್ದಿದೆ. ಅದೇ ರೀತಿ ನವರಾತ್ರಿಯ 5ನೇ ದಿನ ಇವತ್ತಿನ ದಿವಸ ಸ್ಕಂದ ಮಾತಾದೇವಿಯನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ದಿನ. ಇನ್ನು ಇದೇ ಬರ್ತಕ್ಕಂಥ ಶನಿವಾರ ಬಹಳ ವಿಶೇಷವಾಗಿ ಮಹರ್ಷಿ ಮಂದಿರ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ನಿಜಕ್ಕೂ ಅರ್ಥಗರ್ಭಿತ ಅಂತಲೇ ಹೇಳ್ಬೋದು. ಮಹರ್ಷಿ ಇಷ್ಟು ದಿನದವರೆಗೂ ಕೂಡ ಶನಿವಾರದ ಕಾರ್ಯಕ್ರಮದಲ್ಲಿ ಮಹರ್ಷಿ ಮಂದಿರದಲ್ಲಿ ನಡೆದಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಗಮನಿಸ್ತಾ ಇದ್ರಿ. ಆದರೆ ನವರಾತ್ರಿಯ ವಿಶೇಷತೆ ಏನಪ್ಪ,
ನವರಾತ್ರಿಯ ವಿಶೇಷತೆ, ಶನಿವಾರದ ಕಾರ್ಯಕ್ರಮದಲ್ಲಿ ನಾವೇನನ್ನ ದರ್ಶನ ಮಾಡ್ತೀವಿ, ಯಾವ ದೇವರನ್ನ ದರ್ಶನ ಮಾಡ್ತೀವಿ, ನಾನು ಕಾತುರದಿಂದ ಕಾಯ್ತಾ ಇದ್ದೆ. ಆದರೆ ಪ್ರಾರಂಭದ ಹಂತದಲ್ಲೇ ತಾವೆಲ್ಲರೂ ಕೂಡ ಒಂದು ದರ್ಶನವನ್ನು ಮಾಡ್ಕೊಂಡು ಬಂದ್ರಿ. ಏನಪ್ಪ? ಬಾದಾಮಿ ಬನಶಂಕರಿ ತಾಯಿ ಬನಶಂಕರಿ ದೇವಿಯ ಮೂಲ ಸಾನ್ನಿಧ್ಯ, ಬನಶಂಕರಿ ದೇವಿಯನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಸಮಯ, ನವರಾತ್ರಿಯ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಬಾದಾಮಿ ಬನಶಂಕರಿ ಕ್ಷೇತ್ರದ ದರ್ಶನವನ್ನು ಮಾಡ್ತೀರಿ. ಅಲ್ಲಿ ಕ್ಷೇತ್ರದ ದರ್ಶನ, ಅಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಮೂಲ ಸಾನ್ನಿಧ್ಯದಿಂದ ಬೆಂಗಳೂರು ಪ್ರಸಿದ್ಧ ಕ್ಷೇತ್ರವಾಗಿರ್ತಕ್ಕಂಥ ಬನಶಂಕರಿ, ಅಲ್ಲೂ ಕೂಡ ಇರ್ತಕ್ಕಂಥ ದೇವಿ ಅಂದರೆ ಅಲ್ಲಿನ ದೇವಿ ಹೇಗಿದ್ದಾಳೋ ಇಲ್ಲಿನ ದೇವಿ ಕೂಡ ಅದೇ ರೀತಿ ಇರ್ತಕ್ಕಂಥದ್ದು. ಎಷ್ಟು ಅದ್ಭುತವಾಗಿರ್ತಕ್ಕಂಥದ್ದು ಅಂದರೆ, ಆಗಿನ ಕಾಲದಲ್ಲಿ ಗುರುಗಳು ತಿಳಿಸ್ತಾ ಇದ್ರು, ಆಗಿನ ಕಾಲದಲ್ಲೇ ಎತ್ತಿನ ಗಾಡಿಯಲ್ಲಿ ಬಾದಾಮಿ ಬನಶಂಕರಿ ಕ್ಷೇತ್ರದಿಂದ ತಾಯಿನ ಪೂಜೆಯನ್ನು ಮಾಡಿ ಅಲ್ಲಿಂದ ಎತ್ತಿನ ಗಾಡಿನಲ್ಲಿ ಕರ್ಕೊಂಡು ಬಂದಿದ್ರಂತೆ ಬೆಂಗಳೂರು ಮಹಾನಗರಕ್ಕೆ. ಅಂದರೆ ಬೆಂಗಳೂರು ಮಹಾನಗರ ಈ ಒಂದು ಜಾಗದಲ್ಲಿರ್ತಕ್ಕಂಥ, ಈ ಒಂದು ಮಹಾನಗರಿ, ಈ ಒಂದು ಸಿಟಿನಲ್ಲಿರ್ತಕ್ಕಂಥ ಒಂದು ಬನಶಂಕರಿ ದೇವಸ್ಥಾನವೂ ಕೂಡ, ಆ ಒಂದು ದೇವಾಲಯದಲ್ಲಿರ್ತಕ್ಕಂಥ ತಾಯಿಯ ಶಕ್ತಿನೂ ಕೂಡ ಅಷ್ಟೇ ಅಪಾರ ಅಂತಲೇ ಹೇಳ್ಬೋದು. ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಮನಸಾರೆ ನಿಶ್ಚಲ ಪ್ರಾರ್ಥನೆಯೊಂದಿಗೆ ಒಂದು ನಮನವನ್ನು ಸಲ್ಲಿಸಿದ್ದೇ ಆದರೆ, ನಮ್ಮ ಒಂದು ಬೇಡಿಕೆಯನ್ನು ಇಟ್ಟಿದ್ದೇ ಆದರೆ, ತಾಯಿ ಶೀಘ್ರಾತಿ ಶೀಘ್ರವಾಗಿ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಕಾರ್ಯಸಿದ್ಧಿ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಡ್ತಾಳೆ. ಅಂತಹ ಬನಶಂಕರಿ ದೇವಿಯ ಮೂಲ ಸಾನ್ನಿಧ್ಯ ಬಾದಾಮಿ ಬನಶಂಕರಿ ಕ್ಷೇತ್ರದ ದರ್ಶನವನ್ನು ನವರಾತ್ರಿಯ ವಿಶೇಷ ದಿನವನ್ನು ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಹಾಗಾಗಿ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ಅದರಲ್ಲೂ ಗುರುವಾರ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡ್ತಾ ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ದೇವಿ. ನೋಡಿ, ಗುರುವಾರ ಇಲ್ಲಿ ತಾಯಿ ಯಾರಿಗೆಲ್ಲ ಬುದ್ಧಿಶಕ್ತಿ ಮನೋಬಲವನ್ನು ಹೆಚ್ಚಿಸ್ತಕ್ಕಂಥದ್ದು, ಒಂದು ಮಾರ್ಗದರ್ಶನವನ್ನು ಕೊಡ್ತಕ್ಕಂಥದ್ದು ತಾಯಿ ಸ್ಕಂದಮಾತ. ಒಂದು ಕಡೆ ಗುರುವಾರ, ಇಲ್ಲಿಯ ಗುರು ಹೇಗೋ ಸ್ಕಂದಮಾತಾ ದೇವಿ ಇಡೀ ಜಗತ್ತಿಗೆ ಗುರು. ಆಕೆ ಇಡೀ ಸೃಷ್ಟಿಗೆ ಗುರು. ಅಂದರೆ ಇಡೀ ಸೃಷ್ಟಿಯನ್ನು ಒಂದು ಚೂರೂ ಕೂಡ ಲೋಪದೋಷವಿಲ್ದಿರ ಆ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತಾ ತಾಯಿ ನಡೆಸ್ಕೊಳ್ತಾ ಬರ್ತಾ ಇದ್ದಾಳಂತೆ. ಯಾರ ಮನಸ್ಸಿನಲ್ಲಿ ಭಯ ಎಂಬತಕ್ಕಂಥದ್ದು ಕಾಡ್ತಾ ಇದೆಯೋ, ಆ ಒಂದು ಅಂಧಕಾರ ಎಂಬತಕ್ಕಂಥದ್ದು ತುಂಬಿಕೊಂಡಿದೆಯೋ, ನನ್ನ ಕೈಯಲ್ಲಿ ಏನೂ ಆಗಲ್ಲ ಎಂಬತಕ್ಕಂಥ ಆ ಒಂದು ನಿಶಕ್ತಿಯನ್ನು ತೋರ್ತಾ ಕೂತ ಜಾಗದಲ್ಲೇ ಕುಳಿತು ಏನೋ ಬೆಟ್ಟನೇ ತಲೆ ಮೇಲೆ ಬಿದ್ದು ಹೋಗಿದೆ ಎಂಬತಕ್ಕಂಥ ರೀತಿ ಭಾಸ ಮಾಡಿಕೊಂಡು ಮನಸ್ಸಿಗೆ ನೋವನ್ನು ಉಂಟು ಮಾಡಿಕೊಂಡು, ಆಗಲ್ಲಪ್ಪ, ಇನ್ನು ನನ್ನ ಕೈಯಲ್ಲಿ ಆಗಲ್ಲ, ನನ್ನ ಮುಂದಿನ ಬದುಕು ಮುಗಿದೋಯ್ತು, ಇಷ್ಟೇ, ನಾನಿನ್ನೇನೂ ನಾನು ಕಾರ್ಯಸಿದ್ಧಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ನಾನು ಉನ್ನತ ಸ್ಥಾನಕ್ಕೆ ಹೋಗೋದಕ್ಕಾಗೋದೇ ಇಲ್ಲ ಎಂಬತಕ್ಕಂಥ ಮನಸ್ಥಿತಿಯಲ್ಲಿ ಯಾರೆಲ್ಲ ಕೂತಿದ್ದೀರಿ, ಇವತ್ತಿನ ದಿವಸ ನಿಮಗೆ ಒಂದು ಸುಸಂದರ್ಭ. ದೇವಿ ಸ್ಕಂದ ಮಾತಾ ದೇವಿಯನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ. ಯಾರೆಲ್ಲ ಇವತ್ತಿನ ದಿವಸ ಸ್ಕಂದ ಮಾತಾ ದೇವಿಯನ್ನು ಪ್ರಾರ್ಥನೆಯನ್ನು ಮಾಡಿ ತಾವು ಹಾಕ್ತಕ್ಕಂಥ ಹೆಜ್ಜೆಯನ್ನು ಹಾಕಿದ್ದೇ ಆದರೆ, ತಾಯಿಯ ಅನುಗ್ರಹದಿಂದ ತಾವು ಅಂದುಕೊಂಡಿರ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ನವರಾತ್ರಿಯ 5ನೇ ದಿನ ಸ್ಕಂದ ಮಾತಾ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಕೂಡ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ ನವರಾತ್ರಿಯ 5ನೇ ದಿನದ ಒಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಮಾಹಿತಿ. ಸ್ಕಂದ ಮಾತಾ ದೇವಿಯ ಅವತಾರದ ಬಗ್ಗೆ ತಿಳಿಸ್ತಾ ಇದ್ದೆ. ದೇವಿಯ ಬಲಗಡೆಯ ತೊಡೆಯ ಮೇಲೆ ಭಗವಂತ ಸುಬ್ರಹ್ಮಣ್ಯೇಶ್ವರ ಸ್ಕಂದ ಭಗವಂತನನ್ನು ಕೂಡಿಸ್ಕೊಂಡು ಸುಬ್ರಹ್ಮಣ್ಯೇಶ್ವರ ಮಾತೆಯಾಗಿ ತಾಯಿಯಾಗಿ ದೇವಿ ಸ್ಕಂದ ಮಾತಾ ಅವತರಿಸಿರ್ತಕ್ಕಂಥದ್ದಿದೆ. ನವದುರ್ಗೆಯರಲ್ಲಿ 5ನೇ ಅವತಾರ, ದುರ್ಗಾದೇವಿಯ 5ನೇ ಅವತಾರ ತಾಯಿ ಸ್ಕಂದ ಮಾತಾ. ಇಡೀ ಸೃಷ್ಟಿಗೆ ಮಾತೆ ತಾಯಿ ಸ್ಕಂದ ಮಾತಾ ಅಂತೆಲ್ಲ ಕೂಡ ತಿಳಿಸ್ತಾ ಇದ್ದೆ. ಬಾದಾಮಿ ಬನಶಂಕರಿ ಕ್ಷೇತ್ರದ ಬಗ್ಗೆನೂ ಕೂಡ ತಿಳಿಸ್ತಾ ಇದ್ದೆ. ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಕೂಡ ತಮ್ಮೆಲ್ಲರಿಗೂ ಕೂಡ ತಿಳಿಸ್ತಾ ಇದ್ದೆ. ಬಾದಾಮಿ ಬನಶಂಕರಿ ಕ್ಷೇತ್ರ, ಅಲ್ಲಿರ್ತಕ್ಕಂಥ ಒಂದು ತೀರ್ಥ ಜಲವನ್ನು ನಾವೂ ಕೂಡ, ನಾನು, ನಮ್ಮ ತಂದೆಯವರು ಕುಟುಂಬ ಸಮೇತರಾಗಿ ಮತ್ತು ಬೆಂಗಳೂರು ಬನಶಂಕರಿ ದೇವಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕ ಸಮಿತಿ, ಪ್ರಧಾನ ಅರ್ಚಕರು, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಮೊದಲನೇದಾಗಿ ಬೆಂಗಳೂರಿನಲ್ಲಿರ್ತಕ್ಕಂಥ ಬನಶಂಕರಿ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಅದಾದ ಮೇಲೆ ನಾವೆಲ್ಲರೂ ಕೂಡ ಬಾದಾಮಿ ಬನಶಂಕರಿ ದೇವಸ್ಥಾನದ ಹತ್ರ ಪ್ರಯಾಣವನ್ನು ಬೆಳೆಸಿದ್ವಿ. ದೇವಿಯ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ತಾಯಿಯನ್ನು ಮೊದಲನೇದಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ, ಇಲ್ಲಿಂದ ತೆಗೆದುಕೊಂಡು ಹೋಗಿರತಕ್ಕಂಥ ಮಡ್ಲಕ್ಕಿ ಎಲ್ಲವನ್ನೂ ಕೂಡ ತಾಯಿಗೆ ಸಮರ್ಪಣೆಯನ್ನು ಮಾಡಿ, ಅಲ್ಲಿ ಇರ್ತಕ್ಕಂಥ ತೀರ್ಥ ಜಲ, ಆ ಒಂದು ತೀರ್ಥ ಜಲವನ್ನು ಅದು ವರ್ಷದ 365 ದಿನವೂ ಕೂಡ ಅಲ್ಲಿ ಜಲ ಹಾಗೆ ಇದ್ದೇ ಇರುತ್ತಂತೆ. ಇನ್ನೆಷ್ಟೇ ಬಿಸಿಲು ಬರಲಿ, ಮಳೆ ಬರಲಿ,
ಗಾಳಿ ಇರಲಿ, ಎಂತಹ ಸುಡು ಬಿಸಿಲಾದ್ರೂ ಕೂಡ ಸುತ್ತಮುತ್ತ ಪ್ರಾಂತ್ಯಗಳಲ್ಲಿ ಎಲ್ಲ ಕಡೆ ನೀರು ಹಾವಿ ಆಗೋದ್ರೂ ಕೂಡ, ನೀರು ಇಲ್ಲವಾದ್ರೂ ಕೂಡ ಆ ಒಂದು ಜಾಗದಲ್ಲಿ ಮಾತ್ರ ನೀರು ಹಾಗೇ ಇರುತ್ತಂತೆ. ಅಲ್ಲಿರ್ತಕ್ಕಂಥ ಜಾಗದಲ್ಲಿ ನೀರು ಯಾವ ಕಾರಣಕ್ಕೂ ಕೂಡ ಕಡಿಮೆನೇ ಆಗೋದಿಲ್ವಂತೆ. ಮಳೆ ಬಂದಾಗ ಜಾಸ್ತಿ ಆಗುತ್ತೆ ಹೊರತಾಗಿ ಮಳೆ ನಿಂತ ಮೇಲೆ ಸಂಪೂರ್ಣವಾಗಿ ಕಡಿಮೆ ಆಗ್ತಕ್ಕಂಥದ್ದಿರೋದ್ರೆಲ್ಲ ನೀರು ಮಾತ್ರ ಹಾಗೇ ಉದ್ಭವ ಆಗ್ತಾನೆ ಇರುತ್ತಂತೆ. ಅಂತಹ ತೀರ್ಥ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿಂದ ತೀರ್ಥ ಜಲವನ್ನು ತೆಗೆದುಕೊಂಡು ಅಲ್ಲಿ ತಾಯಿಯ ಸಾನ್ನಿಧ್ಯದಲ್ಲಿಟ್ಟು ಪೂಜೆಯನ್ನು ಮಾಡಿ ಆ ತೀರ್ಥ ಜಲವನ್ನು ಜೋಪಾನವಾಗಿ ತೆಗೆದುಕೊಂಡು ಬಂದು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಬನಶಂಕರಿ ದೇವಾಲಯದಲ್ಲಿ ತಾಯಿಗೆ ಕುಂಭಾಭಿಷೇಕವನ್ನು ನೆರವೇರಿಸಿದೆ. ಬನಶಂಕರಿ ಕ್ಷೇತ್ರದಲ್ಲಿ ನಡೆದಿರತಕ್ಕಂಥ ಕುಂಭಾಭಿಷೇಕನೂ ಕೂಡ ಅಷ್ಟೇ ವೈಭವೀಪೂರಿತವಾಗಿತ್ತು. ಆ ಕಾರ್ಯಕ್ರಮದ ಒಂದಿಷ್ಟು ದೃಶ್ಯಗಳನ್ನು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಾವು ನಮ್ಮೆಲ್ಲರಿಗೂ ಕೂಡ ಟೆಲಿಕಾಸ್ಟನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ, ಪ್ರಸಾರವನ್ನು ಮಾಡ್ತಾ ಇರ್ತಕ್ಕಂಥದ್ದಿದೆ. ತಾವೆಲ್ಲರೂ ಕೂಡ ತಪ್ಪದೆ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ವೀಕ್ಷಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಇವತ್ತಿನ ದಿವಸ ನವರಾತ್ರಿಯ 5ನೇ ದಿನ ಗುರೂಜಿಯವರು ನಮಗೇನೆಲ್ಲ ಮಹತ್ವಪೂರ್ಣ ಮಾಹಿತಿಗಳನ್ನು ತಿಳಿಸ್ಕೊಡ್ತಾರೆ, ನಾನಂತೂ ಕಾತುರದಿಂದ ಕಾಯ್ತಾ ಇದ್ದೀನಿ. ಮೊದಲನೇದಾಗಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸ್ಥಿತಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರನ್ನ, ನನ್ನ ತಂದೆಯವರನ್ನ ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿವಸ ನವರಾತ್ರಿಯ 5ನೇ ದಿನ ದೇವಿ ಸ್ಕಂದಮಾತಾ. ಗುರುಗಳೇ, ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಬೇಕು. ಸರಸಜನರೀಂ ಸರ್ವೋಜಹಸ್ತೀಂ ಧವಲತರಾಗುಂಶಕಂದಮಾಲಿಶೋಭೇಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋತ್ರಿಭುವನಭೂತಿಕರಿ ಪ್ರಸೀದ ಮಹ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣುಪ್ರೇಸಕೀಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೈ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಸ್ಕಂಧಮಾತಾಯ ನಮಃ, ಓಂ ದುರ್ಗಾಯ ನಮಃ, ಓಂ ಮಹಾಗಣಪತೇ ನಮಃ, ಓಂ ಸ್ಕಂದಾಗ್ರಣ್ಯೇ ನಮಃ, ಓಂ ಲಲಿತಾಯ ನಮಃ, ಓಂ ದುರ್ಗಾಯ ನಮಃ, ಓಂ ಕ್ಷೇತ್ರದಾಯಿನಿ ನಮಃ, ಓಂ ಕ್ಷೇತ್ರೇಶೀ ನಮಃ, ಓಂ ನವದುರ್ಗಾಯ ನಮಃ, ಓಂ ತ್ರಿಕಾಲಗ್ನಸಂಪನ್ನೇ ನಮಃ, ಭುವನೇಶ್ವರ್ಯೇ ನಮಃ, ಶ್ರೀಮತೆ ನಮಃ, ಲಲಿತಾಯ ನಮಃ, ದುರ್ಗಾಂಬಿಕಾಯ ನಮಃ, ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ಸ್ಕಂದಮಾತಾಯ ನಮಃ, ಓಂ ಸ್ಕಂದಮಾತಾಯ ನಮಃ, ಓಂ ಸ್ಕಂದಮಾತಾಯ ನಮಃ. ತಾಯಿ ಸ್ಕಂದ ಮಾತಾಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಆರಾಧನೆ, ಗುರು ಪ್ರಾರ್ಥನೆಯಿಂದಲೇ ಪ್ರಾರಂಭವಾಗಬೇಕಾಗಿರ್ತಕ್ಕಂಥ ಈ ಶುಭ ದಿನ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಗುರುಪಾದಗಳನ್ನು ನಮಸ್ಕಾರ ಮಾಡ್ತಾ, ಗುರು ದತ್ತಾತ್ರೇಯರನ್ನು ಆರಾಧನೆ ಮಾಡ್ತಾ, ವಿಶೇಷವಾದಂತಹ ಜಗದ್ಗುರುಗಳಾದಂಥ, ಜಗತ್ತಿಗೆ ಗುರು ಅಂದರೆ ಅದು ಜಗದ್ಗುರುಗಳು, ಅಂತಹ ಜಗತ್ತಿಗೆ ಗುರುಗಳಾಗಿರ್ತಕ್ಕಂಥ ವಿಶೇಷವಂತ ಶಂಕರರನ್ನು ಪ್ರಾರ್ಥನೆ ಮಾಡಿ, ಶಂಕರ ಮಧ್ವ ರಾಮಾನುಜಾಚಾರ್ಯರನ್ನ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಾ, ಇವತ್ತಿನ ಈ ಕಾರ್ಯಕ್ರಮ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಒಂದು ಸಾನ್ನಿಧ್ಯದಲ್ಲೂ ಒಂದು ದಸರಾ ಉತ್ಸವ ಬಹಳ ಅದ್ಧೂರಿತವಾಗಿ ನಡೀತಿದೆ. ವಿಜಯದಶಮಿ, ದಶಮಿಯ ಆ ಉತ್ಸವ ಬಾಬಾರವರ ಆಸ್ಥಾನದಲ್ಲಿ ಮತ್ತಷ್ಟು ವಿಶೇಷವಾಗಿ ರಾರಾಜಿಸುತ್ತೆ. ಈ ಸಮಯದಲ್ಲಿ ನವರಾತ್ರಿ ಕಾಲದಲ್ಲಿ ಬಾಬಾರವರ ಸಾನ್ನಿಧ್ಯಕ್ಕೆ ಹೋಗಿ ದರ್ಶನ ಮಾಡಿ ಬರ್ತಕ್ಕಂತಹ ಭಕ್ತರು ಸಾಕಷ್ಟು ಜನ ಆಗ್ತಾರೆ. ಯಾಕೆಂದರೆ ವಿಜಯದಶಮಿ ಎಂದು ಸಾರ್ವತ್ರಿಕವಾಗಿ ಬಾಬಾರವರ ಅನುಗ್ರಹ ಭಾಳ ವಿಶೇಷವಾದಂಥ ರೀತಿಯಲ್ಲೇ ಇತ್ತು. ಯಾವೊಬ್ಬ ಭಕ್ತರು ಬಂದರೂ ಕೈ ಬೀಸಿ ಕರೀತಕ್ಕಂತಹ ಕ್ಷೇತ್ರ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆ ಮಹಾಕ್ಷೇತ್ರ. ಹಾಗಾಗಿ ಸಾಕಷ್ಟು ಜನ ಭಕ್ತರನ್ನು ಒಳಗೊಂಡಿರ್ತಕ್ಕಂತಹದ್ದು, ಗುರುವಿನ ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇರತಕ್ಕಂಥದ್ದು, ಗುರುಪೀಠ ಇರತಕ್ಕಂತಹದ್ದು ಶಿರಡಿ ಗ್ರಾಮದಲ್ಲಿ ಶಿರಡಿ ಸಾಯಿನಾಥರ ಆ ವಿಶೇಷವಾದಂಥ ಸಾನ್ನಿಧ್ಯದಲ್ಲಿ. ಹಾಗೆ ಬಾಬಾರವರ ಆಸ್ಥಾನ, ಬಾಬಾರವರ ವಿಶೇಷವಾಗಿರ್ತಕ್ಕಂಥ ಅವರು ಕೂತಿರ್ತಕ್ಕಂಥ ಸಾನ್ನಿಧ್ಯ, ಜೊತೆಗೆ ಬಾಬಾರವರು ಸದಾಕಾಲ ಅವರ ಎಲ್ಲ ಕಾಯಕಗಳನ್ನು ಮುಗಿಸಿ ಹಚ್ಚುವಂಥ ದೀಪ, ಜೊತೆಗೆ ಅಂದು ಹಚ್ಚಿರ್ತಕ್ಕಂಥ ಅಗ್ನಿ ಇಂದಿಗೂ ಸಹಿತ ನಿರಂತರವಾಗಿ ಜ್ವಾಲೆಯ ರೂಪದಲ್ಲಿ ಅಲ್ಲಿ ಉಜ್ವಲಿಸ್ತಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಸಹಿತ ಕಾಣಬಹುದು. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ದಿನ, ಶುಭ ಗುರುವಾರ. ಇವತ್ತಿನ ದಿವಸ ನವರಾತ್ರಿಯ 5ನೇ ದಿನ. ನವರಾತ್ರಿಯ 5ನೇ ದಿನವಾದಂತಹ ಈ ಶುಭ ದಿನ, ಇವತ್ತು ಮತ್ತಷ್ಟು ಅರ್ಥಪೂರ್ಣವಾಗಿರ್ತಕ್ಕಂಥ ವಿಚಾರಗಳಿದೆ.
ಸ್ಕಂದಮಾತ ಅಂದರೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ದೇವಿ ಸುಬ್ರಹ್ಮಣ್ಯೇಶ್ವರನ್ನ, ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರನ್ನ ನಾವೇನು ಪ್ರಾರ್ಥನೆ ಮಾಡ್ತೀವೋ ಅಂಥ ಸ್ಕಂದ ಅಂದರೆ ಅಂಥ ಬಾಲ್ಯದಲ್ಲಿರ್ತಕ್ಕಂತಹ ಸುಬ್ರಹ್ಮಣ್ಯೇಶ್ವರ ಆ ಪುಟ್ಟ ಕಂದಮ್ಮನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡಿರ್ತಕ್ಕಂಥದ್ದು. ಎಷ್ಟೇ ಜಗತ್ತಿಗೆ ದೊಡ್ಡವರು ಆಗಿರಬಹುದು, ಆದರೆ ಆ ತಾಯಿಯ ತೊಡೆ ಮೇಲೆ ಕೂತಾಗ ಅದರ ಆನಂದವೇ ಬೇರೆ. ಅದಕ್ಕೆ ಹೇಳೋದು, ತಾಯಿ ಮಕ್ಕಳ ಬಾಂಧವ್ಯ ಅಷ್ಟಿಷ್ಟಲ್ಲ, ಅದು ಬಹಳ ವಿಶೇಷವೇ ಸರಿ. ತಾಯಿ ಮಕ್ಕಳ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಬಾಂಧವ್ಯಕ್ಕೆ ಬೆಲೆ ಕಟ್ಟಲಿಕ್ಕೆ ಆಗದಿರೇ ಇರ್ತಕ್ಕಂಥದ್ದು. ತಾಯಿ ಮಕ್ಕಳನ್ನು ದೂಷಣೆ ಮಾಡ್ತಕ್ಕಂಥದ್ದು, ಮಕ್ಕಳು ತಾಯಿನ ದೂಷಣೆ ಮಾಡ್ತಕ್ಕಂಥದ್ದು ಎಲ್ಲವೂ ಸಹಿತ ಕ್ಷಣ ಮಾತ್ರ ಅಷ್ಟೇ. ಆ ಕ್ಷಣಕ್ಕೆ ಬಂದು ಹೋಗಬೇಕೇ ವಿನಃ ಅದು ನಿರಂತರವಾಗಿ ನಿಲ್ತಕ್ಕಂಥದ್ದಲ್ಲ. ಎಷ್ಟೋ ಕುಟುಂಬಗಳಲ್ಲಿ ಇವತ್ತಿಗೂ ಸಹಿತ ತಾಯಿ ಮಕ್ಕಳು ಅಂದರೆ ತಾಯಿ ಮಕ್ಕಳಲ್ಲಿರ್ತಕ್ಕಂತಹ ಏನೇ ಒಂದು ಅಸಮಾಧಾನ ಬಂದರೂ ಅದು ಆಯಾ ಕಾಲಕ್ಕೆ ಬಂದು ಹೋಗಬೇಕೇ ವಿನಃ ಅದನ್ನು ಮುಂದುವರಿಸಿ ನಡೆಸಲೂಬಾರ್ದು. ಅದನ್ನು ಮಕ್ಕಳು ಅರ್ಥ ಮಾಡ್ಕೋಬೇಕು, ತಾಯಿಂದರೂ ಅರ್ಥ ಮಾಡ್ಕೋಬೇಕು. ತಾಯಿಯ ಮನಸ್ಸು ಯಾವತ್ತೂ ಕ್ಷಮಾದಾನ ಅಂದರೆ ಕ್ಷಮಿಸ್ತಕ್ಕಂತಹ ಗುಣ ತಾಯಿಗಲ್ದಿರ ಮತ್ತಾರಿಗೂ ಅಲ್ಲ. ಹಾಗೆ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಆ ಮಕ್ಕಳಿಗೆ ಸರಿಯಾದ ಮಾರ್ಗವನ್ನು ಕೊಟ್ಟು ಹಾಗಲ್ಲ ಹೀಗೆ ಅಂತ ಬುದ್ಧಿ ಹೇಳಿ ಮಕ್ಕಳನ್ನು ಸರಿತಿದ್ದಬೇಕಾದ್ದು ತಾಯಿಯ ಧರ್ಮ. ಹಾಗೆ ತಂದೆ ತಾಯಿಯಂದ್ರ ಮೇಲೆ ಕೋಪ ಮಾಡಿಕೊಳ್ತಕ್ಕಂಥದ್ದು ಮಕ್ಕಳ ಗುಣವೂ ಅಲ್ಲ, ಮಕ್ಕಳಿಗದು ಶ್ರೇಯಸ್ ತರ್ತಕ್ಕಂಥದ್ದು ಅಲ್ಲ. ತಂದೆ ತಾಯಿ ಆ ಕ್ಷಣಕ್ಕೆ ಅಕಸ್ಮಾತ್ ವ್ಯತ್ಯಾಸಗಳಾಗಿದ್ದರೂ ಅದನ್ನು ಕೂಡಿಸಿ ಸರಿಯಾದಂಥ ದಾರಿಯಲ್ಲಿ ತಿಳಿಸಿ ಒಂದಲ್ಲ ಒಂದು ಕ್ರಮವನ್ನು ಹೇಳಿ ಪುನಃ ಎಲ್ಲರೂ ಒಂದಾಗಬೇಕಾದ್ದು ಅದೇ ಧರ್ಮ, ಅದು ಮಾನವ ಧರ್ಮ. ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಇವತ್ತು ಸ್ಕಂದ ಮಾತಾಳನ್ನು ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ ಸರ್ವರು ಸಹಿತ ಲೋಕದಲ್ಲಿ ಸುಖ ಸಂತೋಷ ನೆಮ್ಮದಿಯುತವಾಗಿರುವಂಥ ವಿಶೇಷವಾದಂಥ ದಿನ ಶುಭ ಗುರುವಾರ. ಗುರುವಿನ ಅನುಗ್ರಹವನ್ನು ಪಡಿತಕ್ಕಂಥ ವಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿನದ ವಿಶೇಷತೆಯನ್ನು ತಿಳ್ಕೊಳ್ಬೇಕು, ಪಂಚಾಂಗ ಶ್ರವಣವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಈಗ ಪ್ರಾರಂಭ ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಮತ್ತು ಪಂಚಾಂಗ ಶ್ರವಣ. ದಿನ ವಿಶೇಷ, ಪಂಚಾಂಗ ಶ್ರವಣ ಹಾಗೂ ಸ್ಕಂದ ಮಾತಾ ಅನುಗ್ರಹ. ಹಾಗೆ ಒಂದಷ್ಟು ರಾಶಿ ನಕ್ಷತ್ರಗಳಿರ್ತಕ್ಕಂಥವರು ಸಮಸ್ಯೆಯನ್ನು ಹೊತ್ತು ಪರಿಹಾರ ಸಿಗದಿರ ಸಾಕಷ್ಟು ಜನ ನೋವು ಪಡ್ತಿದ್ದೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಸಾಕಷ್ಟು ಹೆಗಲೇ ಇರ್ತಾ ಇದೆ. ತಿನ್ನೋದಕ್ಕೆ ಅನ್ನಕ್ಕೆ ಗತಿ ಇಲ್ಲ ಅಂತಲ್ಲ, ಅಥವಾ ಕೈ ಕಟ್ಕೊಂಡು ಕೂತ್ಕೊಂಡ್ರು ಹೇಗೋ ಭಗವಂತ ಅನ್ನ ಹಾಕ್ತಾನೆ ಎಂಬತಕ್ಕಂಥದ್ದಲ್ಲ. ಆದರೆ ಮಾನಸಿಕವಾದಂತಹ ಒತ್ತಡ ಇದೆಯಲ್ಲ, ಮಾಡದಿರತಕ್ಕಂಥ ಕೆಲವು ತಪ್ಪು ಒಪ್ಪುಗಳಿಗೆ ಸಿಕ್ಕಾಕೊಂಡು ಒದ್ದಾಡುವಂಥದ್ದು ಇದೆಯಲ್ಲ, ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು ಎಷ್ಟು ನಾವು ಅನ್ಯೋನ್ಯತೆಯಿಂದ ನಾವು ಬದುಕಬೇಕು, ನಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಂದರೂ ಯಾರೂ ಅರ್ಥ ಮಾಡ್ಕೊಳ್ಳೋಕೆ ಆಗದಿರತಕ್ಕಂಥ ಪರಿಸ್ಥಿತಿ ಆಗುತ್ತಲ್ಲ. ಅಷ್ಟೇ ಯಾಕೆ ಸದಾಕಾಲ ಜೊತೆಯಲ್ಲಿರ್ತಕ್ಕಂಥವ್ರು ಅಣ್ಣ ತಮ್ಮಂದರಾಗಿರ್ಬೋದು, ಅಥವಾ ಅರ್ಧಾಂಗಿ ಆಗಿರ್ಬೋದು, ಅಥವಾ ಮನೆ ಯಜಮಾನರಾಗಿರ್ಬೋದು, ಸರ್ವವೂ ನೀವೇ ಅಂತ ಅರ್ಥ ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿಯಲ್ಲಿದ್ದರು ಆ ಅರ್ಥ ಮಾಡ್ಕೊಳ್ಳೋಕ್ಕಾಗದಿರತಕ್ಕಂಥ ಪರಿಸ್ಥಿತಿ ಬಂದು ಕೂತ್ಕೊಂಡ್ಬಿಡುತ್ತಲ್ಲ, ಮಧ್ಯದಲ್ಲೊಂದು ತೆರೆ ಎಳೆದಂಗೆ ಎಳೆದು ಬಿಡುತ್ತಲ್ಲ. ಆ ತೆರೆ ಎಳೆದಂಗೆ ಎಳೆಯುವಂತಹದ್ದೇ ಶನಿಯ ಒಂದು ವಿಶೇಷವಾಗಿರ್ತಕ್ಕಂಥ ಗುಣ. ಅದಾದ ನಂತರ ಪೂರ್ಣ ಕುಂಭ ತುಂಬುತ್ತೆ, ಅದಾದ ಮೇಲೆ ಎಲ್ಲ ಒಳ್ಳೇದಾಗತ್ತೆ ನಿಜ. ಆದರೆ ಮನುಷ್ಯನ ಗ್ರಹಗತಿಗಳು ಕೆಟ್ಟಾಗ ಅಬ್ಬಾ ತಡ್ಕೊಳಕ್ಕಾಗಲ್ಲಪ್ಪ. ಆ ನೋವು ಅನುಭವಿಸೋರ್ಗೆ ಮಾತ್ರ ಗೊತ್ತಾಗುತ್ತೆ, ಎಲ್ಲರಿಗೂ ಗೊತ್ತಾಗೋದಿಲ್ಲ. ನಾನು ಕೂತು ಹೇಳುವಾಗ ಅಯ್ಯೋ ಹೌದಾ ಹೀಗಿರುತ್ತಾ ಅಂತ, ಆದರೆ ಅದನ್ನು ಅನುಭವಿಸ್ತಾ ಇರ್ತಕ್ಕಂಥವ್ರು ಇದ್ದಾರಲ್ಲ ಒಂದಷ್ಟು ಜನ. ವೃಷಭ, ಕನ್ಯಾ, ಸಿಂಹ, ತುಲ, ವೃಶ್ಚಿಕ, ಮಕರ, ಕುಂಭ, ಅಬ್ಬಾ ಅದರಲ್ಲೂ ಮಕರ ಕುಂಭ ರಾಶಿಯವರಿಗೆ ಮಾನಸಿಕವಾದಂತಹ ಒತ್ತಡಗಳು ಅದು ಹೇಳ್ತೀರ್ದು. ಒಳಮನಸ್ಸಲ್ಲಿರ್ತಕ್ಕಂತಹ ಮಾತನ್ನು ಹೇಳೋದಕ್ಕೂ ಮುನ್ನ ನಿಷ್ಠುರಕ್ಕೆ ಕಾರಣ. ಹಾಕುವ ಹೆಜ್ಜೆಯಲ್ಲಿ ಒಂದಿಷ್ಟು ವ್ಯತ್ಯಾಸ ಆದರೆ ತಲೆ ಮೇಲೆ ಎಲ್ಲೋ ಒಂದು ದೊಡ್ಡದಾದಂಥ ಭಾರದ ಹೊರೆ ತಲೆ ಮೇಲೆ ಬಿದ್ದಂಗೆ ಆಗುತ್ತೆ. ಮಾನಸಿಕವಾದಂತಹ ಒತ್ತಡ, ಕಣ್ಣು ಮುಂದೆ ಕಾಣುವಂತಹ ಪ್ರಪಂಚವೇ ಬೇರೆ, ನಡೆಯುವಂಥದ್ದೇ ಬೇರೆ. ಹಸಿದು ಒದ್ದಾಡುವಾಗ ಮೃಷ್ಟಾನ್ನ ಮುಂದೆ ಇದ್ದರೂ ಊಟ ಮಾಡಬೇಕು ಅಂತ ಅನಿಸೋದಿಲ್ಲ. ಅದಾದಮೇಲೆ ಬರ್ತಕ್ಕಂಥ ಸಂಕಟಕ್ಕೆ ಅನ್ನನೇ ಅಲ್ಲಿ ಗತಿ ಇರೋದಿಲ್ಲ. ಎರಡ ಸಮಸ್ಯೆಗಳು ಸಾಕಷ್ಟು ಎದುರಾಗತ್ತೆ. ಅದು ಮನುಷ್ಯನಿಗೆ ಇದೆಲ್ಲವನ್ನು ತಿಳಿ ಹೇಳ್ತಕ್ಕಂಥ ಪಾಠ. ಗ್ರಹಗತಿಗಳಲ್ಲಿ ಸಂಪೂರ್ಣವಾಗಿ ನಮಸ್ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ಯಾರಿಗೂ ತಪ್ಪಿದ್ದಲ್ಲ ಗ್ರಹಗಳ ಪರಿಸ್ಥಿತಿ. ಪ್ರತಿಯೊಬ್ಬರ ಜಾತಕದಲ್ಲೂ 27 ನಕ್ಷತ್ರ 12 ರಾಶಿಗಳಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಗ್ರಹಗಳ ಆಟವನ್ನು, ಗ್ರಹಗಳ ಕಾಡಾಟವನ್ನು, ಗ್ರಹಗಳ ಚಲನವಲನಗಳನ್ನು ಯಾರೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ರಾಜ ಮಹಾರಾಜರಿಗೂ ತಪ್ಪಿದ್ದಲ್ಲ,
ಒಬ್ಬ ತಿರುಕೋನಿಗೂ ತಪ್ಪಿದ್ದಲ್ಲ. ನನಗೇನು ಗತಿ ಇಲ್ಲಪ್ಪ, ಅವತ್ತಿಗವತ್ತು ಅನ್ನ ನಾನು ಭಿಕ್ಷೆ ಬೇಡ್ಕೊಂಡು ಊಟ ಮಾಡ್ತೀನಿ ಅಂದರೆ ಭಿಕ್ಷೆ ಹಾಕುವಂಥ ಕೈ ಹತ್ತಿರದಲ್ಲಿ ಬಂದಾಗ ಕೈ ಅಡ್ಡ ನಾವು ತಟ್ಟೆಯನ್ನು ದಾಟಿದ್ರೆ ಅಲ್ಲಿ ಅನ್ನವೇ ಇರೋದಿಲ್ಲ. ಸದಾಕಾಲ ಇನ್ನೊಬ್ಬರ ಹಸಿವನ್ನು ನೀಗಿಸುವಂಥ ರಾಜ ತನ್ನ ರಾಜ್ಯದಲ್ಲಿ ಕೂತ್ಕೊಂಡು ಸುಭಿಕ್ಷವಾದಂಥ ರಾಜ್ಯವನ್ನು ಆಡಿ ಯಾರೊಬ್ಬರ ಹಸಿವನ್ನು ಆಗಬಾರ್ದು ಅಂತೇಳಿ ಎಲ್ಲರಿಗೂ ಸಮೃದ್ಧಿತನ ನೋಡಿದ್ರೆ ತನ್ನ ಹೊಟ್ಟೆ ಬರಿದೇ ಆಗಿರುತ್ತೆ. ಇದು ಗ್ರಹಗಳ ನಿಯಮ. ಹಾಗಾಗಿ ಪ್ರಸ್ತುತ ಕಾಲಮಾನ ಯಾರೆಲ್ಲ ಸಮಸ್ಯೆಗಳಲ್ಲಿದ್ದೀರಿ, ಸಮಸ್ಯೆಗಳಲ್ಲಿರ್ತಕ್ಕಂಥವರಿಗೆ ಒಂದಷ್ಟು ಜನಕ್ಕೆ ಶನಿ ಶಾಂತಿಯೋ ಅಥವಾ ಶನಿ ಜಪವೋ ಅಥವಾ ಶನೇಶ್ಚರನ ಆರಾಧನೆಯೋ ಇದು ನಡೆಸಲೇಬೇಕು. ನಡೆದರೆ ಮಾತ್ರ ಮುಂಬರತಕ್ಕಂಥ ದಿನಗಳಲ್ಲಿ ಒಂದಿಷ್ಟು ಶಾಂತಿ ನೆಮ್ಮದಿ ಸಿಗ್ಬೋದು. ಇದಕ್ಕಾಗಿ ಹಣಕಾಸು ಖರ್ಚು ಬೇಡ, ಇದಕ್ಕಾಗಿ ನೀವು ಬೇರೇನೋ ಪರ್ಯಟನೆ ಮಾಡಬೇಕಾದ್ದಿಲ್ಲ, ಅಥವಾ ಇದಕ್ಕಾಗಿ ನೀವು ದೇಶಗಳನ್ನು ಸುತ್ತಬೇಕಾದ್ದಿಲ್ಲ. ನೀವಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ, ನಿಮ್ಮ ಉಸಿರಾಟದ ಕ್ರಮದಲ್ಲಿ, ನಿಮ್ಮ ಹಾಕುವ ಹೆಜ್ಜೆಯಲ್ಲಿ ಶನೇಶ್ಚರನ ವಿಶೇಷವಾದಂಥ ರೀತಿ ಆರಾಧನೆ ಮಾಡಿ. ಆರಾಧನೆ ಮಾಡೋದ್ರಿಂದ ಈ ಕಷ್ಟಗಳೆಲ್ಲ ತಪ್ಪಿಸ್ಕೊಳ್ಬಹುದಾ? ಸಾಧ್ಯವೇ ಇಲ್ಲ. ಆದರೆ ಕಷ್ಟವನ್ನು ತಡೆಯುವ ಶಕ್ತಿ ಮಾತ್ರ ಒಂದಿಷ್ಟು ಸಿಗಬಹುದು. ಯಾವುದೇ ಕಷ್ಟಗಳಿಂದ ಮುಕ್ತರಾಗುವಂತಹದ್ದು ಇದುವರೆಗೂ ಸೃಷ್ಟಿಯಲ್ಲಿ ಆ ರಹಸ್ಯವೇ ಇಲ್ಲ. ತಾಯಿ ಗರ್ಭದಿಂದ ಹೊರಬಂದ ಮೇಲೆ ಹೊರಬರುವಾಗ ನಮ್ಮದೇ ಆದಂತಹ ಒಂದು ಗ್ರಂಥ, ಒಂದು ಬುಕ್ ರಚನೆ ಆಗೋಗಿರುತ್ತೆ. ಮನುಷ್ಯ ಹುಟ್ಟಿನಿಂದ ಸಾಯುವವರೆಗೂ ಹೇಗಿರಬೇಕು, ಏನಾಗಬೇಕು ಎಂಬತಕ್ಕಂಥದ್ದನ್ನು ವಿಧಿ ಅಂದೇ ನಿಖಿತಪಡಿಸ್ಬಿಡುತ್ತೆ. ಅದನ್ನು ಯಾರು ತಪ್ಪಿಸ್ಲಿಕ್ಕಾಗೋದಿಲ್ಲ. ಆದರೆ ಅದರ ಮಧ್ಯದಲ್ಲಿ ಒಂದಿಷ್ಟು ನಾವು ಬದಲಾವಣೆ ತಂದುಕೊಳ್ಬೋದು. ಹೇಗೆ? ಒಂದಷ್ಟು ಪುಣ್ಯಕ್ಷೇತ್ರಗಳ ದರ್ಶನ, ಒಂದಷ್ಟು ತೀರ್ಥಕ್ಷೇತ್ರಗಳ ದರ್ಶನ, ಒಂದಷ್ಟು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯಗಳ ದರ್ಶನ, ಜೊತೆಗೆ ಗುರು ಹಿರಿಯರ ಮಾರ್ಗದರ್ಶನ, ಜೊತೆಗೆ ಒಂದಿಷ್ಟು ಜಪತಪಗಳ ಅನುಷ್ಠಾನ, ನಡೆಯುವಂಥ ಯಜ್ಞ ಯಾಗಾದಿಗಳಲ್ಲಿ ನಡೆಸುವಂಥ ಮಹಾಪೂರ್ಣಾವತಿಯ ದರ್ಶನ, ಸಾಧು ಸಂತರ ಪಾದಗಳನ್ನು ತೊಳೆಯುವಂತಹ ಆ ಸುಂದರ ಸೌಭಾಗ್ಯ, ಹಾಗೆ ಗುರುಪಾದಿಕೆಗಳ ದರ್ಶನ, ಇದೆಂದರಿಂದ ಮಾತ್ರ ಸಾಧ್ಯ. ಅದರಿಂದ ಸಾಕಷ್ಟು ಜನ ಹಿರಿಯರು ಹೇಳ್ತಾರೆ, ತಿಳಿದಿರ್ತಕ್ಕಂಥವ್ರು ಹೇಳ್ತಾರೆ, ಜ್ಞಾನಿಗಳು ಹೇಳ್ತಾರೆ, ಮಹರ್ಷಿಗಳು ಹೇಳ್ತಾರೆ, ಗ್ರಂಥಗಳಲ್ಲಿ ಆಧಾರವನ್ನು ಬರೆದಿಟ್ಟಿದ್ದಾರೆ. ಮನುಷ್ಯನಿಗೆ ಗ್ರಹಗಳಿಂದ ಆಗ್ತಕ್ಕಂಥ ದೋಷಗಳನ್ನು, ಗ್ರಹಗತಿಗಳಿಂದ ಉಂಟಾಗ್ತಕ್ಕಂಥ ನೋವಿನಿಂದ ಮುಕ್ತರಾಗಬೇಕಾದ್ರೆ ಒಂದೇ ಒಂದು ಮಾರ್ಗ, ನಿತ್ಯ ಅನುಷ್ಠಾನ, ದೇವತಾರಾಧನೆ. ಇನ್ನೊಬ್ಬರನ್ನ ದೂಷಿಸ್ತಕ್ಕಂಥದ್ದು ಬೇಡ, ಇನ್ನೊಬ್ಬರನ್ನ ನಿಂದಿಸ್ತಕ್ಕಂಥದ್ದು ಬೇಡ, ಇನ್ನೊಬ್ಬರ ಬಗ್ಗೆ ಕೇವಲ ಕಾಣತಕ್ಕಂಥದ್ದು ಬೇಡ. ಸಾಧ್ಯವಾದರೆ ಇನ್ನೊಬ್ಬರಿಗೆ ಒಂದು ಅನ್ನವನ್ನು ಹಾಕಿ, ಆದರೆ ಇನ್ನೊಬ್ಬರ ಅನ್ನವನ್ನು ಕೀಳೋ ಕೆಲಸ ಮಾಡಬೇಡಿ, ಇನ್ನೊಬ್ಬರನ್ನ ದೂಷಣೆ ಮಾಡಬೇಡಿ, ಇನ್ನೊಬ್ಬರನ್ನ ನಿಂದಿಸಬೇಡಿ. ಇವತ್ತು ನಿಮ್ಮ ದೇಹದಲ್ಲಿ ಶಕ್ತಿ ಇದೆ ಅಂತ ಇನ್ನೊಬ್ಬರ ಮೇಲೆ ನಿಮ್ಮ ಗದಾಪ್ರಹಾರವನ್ನು ಮಾಡಿದ್ರೆ ನಾಳೆ ಬೆಳಗ್ಗೆ ಎದ್ದರೆ ನಿಮ್ಮ ದೇಹವೂ ಸಹಿತ ಸುಸ್ತಾಗತ್ತೆ. ಇದು ಕಾಲಚಕ್ರ. ಓಡುವ ಮನುಷ್ಯ ಕುಂಟಲೇಬೇಕು. ಕುಂಟುವ ಮನುಷ್ಯ ಅವನು ಕುಂಟೋದ್ರಲ್ಲೇ ಒಂದಿಷ್ಟು ವೇಗವನ್ನು ಕಾಣಬಹುದು. ಆದರೆ ಒಂದದ್ದು ಸತ್ಯ, ಮನುಷ್ಯನ ಗ್ರಹಗತಿಗಳು ಸರಿಯಿಲ್ಲ ಅಂತ ನೀವಿನ್ನು ಬೇರೆ ಏನು ವ್ಯವಸ್ಥೆ ಮಾಡೋದಕ್ಕಿನ್ನ ಭಗವಂತನ ಭಕ್ತಿಯಿಂದ ನಾವು ಪ್ರಾರ್ಥನೆ ಮಾಡಿದ್ರೆ, ಆತನೇ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಅದರ ಫಲಗಳು ಸಾಕಷ್ಟು. ಅಂತಹದರಲ್ಲಿ ಈ ನವರಾತ್ರಿಯ ಕಾಲ, ಅದರಲ್ಲೂ ಸ್ಕಂದಮಾತ ಆರಾಧನಾ ಮಹೋತ್ಸವ, ಈ ಶುಭ ದಿನದಂದು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಶನ್ನೋ ದೇವೀರಭಿಷ್ಟಯ ಆಪೋ ಭವಂತ ಬೇತೇಂ ಶ್ರೀಯೋರಭಿಷ್ಟವಂತನಃ ಶನೈಶ್ಚರಾಯ ನಮಃ. ಶ್ರೀ ಗುರು ಶನೈಶ್ಚರಾಯ ನಮಃ. ಹೀಗೆ ಗುರು ಶನೈಶ್ಚರರನ್ನು ಪ್ರಾರ್ಥನೆ ಮಾಡ್ತಾ ನಿಮ್ಮಲ್ಲಿರ್ತಕ್ಕಂತಹ ನಿಮ್ಮ ಸಮಸ್ಯೆಗಳಿಗೊಂದು ಪರಿಹಾರವನ್ನು ಹುಡುಕೊಳ್ಳುವಂಥದ್ದು ಖಂಡಿತ ತಪ್ಪಲ್ಲ. ಹಾಗಾಗಿ ಶ್ರೀ ಗುರು ಶನೈಶ್ಚರರನ್ನು ಯಾರು ಆರಾಧನೆ ಮಾಡಿದ್ರು, ಅದರಲ್ಲೂ ಈ ಮುಹೂರ್ತ ನವರಾತ್ರಿ ಕಾಲ, ನವರಾತ್ರಿ ಕಾಲದಲ್ಲಿ ಸಾಧ್ಯವಾದಷ್ಟು ತುಂಬ ಜನ ಉಪವಾಸ ಇರ್ತಾರೆ. ನವರಾತ್ರಿ ಕಾಲದಲ್ಲಿ ಯಾವ ವಿಚಾರವನ್ನೂ ತಲೆಗೆ ಹಾಕ್ಕೊಳ್ಳೋದಿಲ್ಲ. ಎಲ್ಲವನ್ನೂ ಸಹಿತ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತಾರೆ. ಲಾಭ ಇರಲಿ, ನಷ್ಟ ಇರಲಿ, ಬೇಕು ಬೇಡಗಳು ಏನೇ ಇರಲಿ, ಎಲ್ಲವನ್ನೂ ಸಹಿತ ಭಗವತ್ ಸಂಕಲ್ಪ ಮಾಡಬೇಕು, ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಬೇಕು. ಆಗ ಮಾತ್ರ ಒಂದಿಷ್ಟು ನೆಮ್ಮದಿ ಕಾಣಬಹುದು. ಹಾಗಾಗಿ ಯಾರೆಲ್ಲ ಈ ಭಗವಂತನ ಶನೈಶ್ಚರನಿಂದ ಒಂದಷ್ಟು ತೊಂದರೆಗೊಳಗಾಗಿದ್ದೀರಿ, ಅಥವಾ ನಿಮ್ಮ ಜಾತಕದಲ್ಲಿ ಶನಿ ದಶೆಯಿಂದಲೋ ಶನಿ ಭಕ್ತಿಯಿಂದಲೋ ಒಂದಷ್ಟು ತೊಂದರೆ ತಾಪತ್ರೆಗಳನ್ನು ಕಾಣ್ತಾ ಇದ್ದೀರಿ, ನಿಮ್ಮೆಲ್ಲರಿಗೂ ಸಹಿತ ಆದಷ್ಟು ಬೇಗ ಶನೈಶ್ಚರನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಹಾಗೆ ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹೇ ತನ್ನೋ ದುರ್ಗೆ ಪ್ರಚೋದಯಾತ್. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡ್ತಾ ಸ್ಕಂದ ಮಾತಾಳಿಗೆ ಮತ್ತೊಮ್ಮೆ ನಮಸ್ಕರಿಸ್ತಾ ತಮ್ಮೆಲ್ಲರ ಜೀವನದಲ್ಲಿ ಸುಂದರವಾದಂತಹ ಬೆಳಕು ಸಿಗಲಿ ಅಂತ ನಾನು ಮತ್ತೊಮ್ಮೆ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲೂ ಶನೈಶ್ಚರ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಬೇಕು ಎಂಬತಕ್ಕಂಥದ್ರ ಕುರಿತಾಗಿ ತಿಳಿಸ್ತಾ ಇದ್ರು. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಇರಲಿ ಅಂತ ನಾನು ಕೂಡ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಇವತ್ತಿನ ದಿನದ ಪಂಚಾಂಗ ಶ್ರವಣವನ್ನು ತಿಳ್ಕೊಳ್ಬೇಕು. ಗುರುಗಳೇ, ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಓಂ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷ್ಣೇ ಭರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಓಂ ದೈವೀಂ ವಾಚಮಚನೇಂದ್ರ ದೈವಾಹ ತಾನ್ ವಿಶ್ವರೂಪಾನ್ ಪಶುಭೋ ವದಂತಿ ಸ್ಥಾನೋ ಮಂತ್ರೇ ಶಮೋರ್ಜನ್ಧ್ವಾನ ತೇ ನರ್ವಾಗಸ್ವ ಉಪತಿಷ್ಠದಯಿತುಃ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಶ್ರೀ ಶುಭಕೃತ್ನಾಮ ಸಂವತ್ಸರ ದಕ್ಷಿಣಾಯನಿ ಶರದೃತು ಅಶ್ವೀಜ ಮಾಸ ಶುಕ್ಲಪಕ್ಷ 19/10/2023 ಗುರುವಾರ ಪಂಚಮಿ ಜ್ಯೇಷ್ಠ ನಕ್ಷತ್ರ. ಗುರುವಾರದ ಪಂಚಮಿ ತಿಥಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಸ್ಕಂದ ಮಾತಾಳ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಮಾಡತಕ್ಕಂಥ ಈ ಶುಭ ದಿನ ತಮ್ಮೆಲ್ಲರ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಯಾಕೆ ಪಂಚಮಿ ತಿಥಿ ಬಂತು ಅಂದರೆ ಪಂಚಮಿ ಎಂದು ತಾವು ಮಾಡುವಂಥ ಪ್ರತಿಯೊಂದು ಕಾಯಕವೂ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಇವತ್ತಿನ ದಿವಸ ದೇವಿಯರ ಸಾನ್ನಿಧ್ಯಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿಪೀಠಗಳು ದೇವಿಯ ಸಾನ್ನಿಧ್ಯದಲ್ಲಿ ನಡೆಸುವಂತಹ ಪೂಜಾ ಅನುಷ್ಠಾನ ಮಹತ್ತರವಾಗಿರ್ತಕ್ಕಂಥದ್ದು. ಹಾಗಾಗಿ ದೇವಿಯ ಆ ಪ್ರಸನ್ನತೆ ಇರತಕ್ಕಂಥ ಸಾನ್ನಿಧ್ಯಗಳಲ್ಲಿ ಶಕ್ತಿಪೀಠಗಳಲ್ಲಿ ನಡೀತಕ್ಕಂತಹ ಅರ್ಚನೆಯ ಸಂಕಲ್ಪ ಪೂಜಾನುಷ್ಠಾನ, ಅದರಲ್ಲೂ ಶುಭ ಸಂಧ್ಯಾಕಾಲ ಸಾಯಂ ಸಂಧ್ಯಾ ನಡೀತಕ್ಕಂಥ ಕುಂಕುಮಾರ್ಚನೆ ಎಲ್ಲವೂ ಮಹತ್ತರವಾಗಿರ್ತಕ್ಕಂಥದ್ದು. ನಾನು ಈ ಹಿಂದೆ ತಿಳಿಸ್ತಾ ಬಂದೆ, ಶನೈಶ್ಚರನ ಆರಾಧನೆ ಮಾಡಬೇಕು ಅಂತ. ಅದಕ್ಕಾಗಿ ಒಂದು ಸುವರ್ಣಾವಕಾಶವೂ ಇದೆ ಎಂದಿರೋದು ತಪ್ಪಾಗುವುದಿಲ್ಲ. ಶನೈಶ್ಚರನ ಆರಾಧನೆಗಾಗಿ, ಶನೈಶ್ಚರನ ವಿಶೇಷವಾಗಿರ್ತಕ್ಕಂಥ ಒಂದು ಸಂಕಲ್ಪಕ್ಕಾಗಿ, ಪ್ರಸ್ತುತ ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಆಗ್ತಿರ್ತಕ್ಕಂಥ ವ್ಯತ್ಯಾಸಕ್ಕೆ, ಗ್ರಹಗಳಲ್ಲಿ ಆಗ್ತಿರ್ತಕ್ಕಂಥ ತೊಂದರೆ ತಾಪತ್ರೆಗಳು ಯಾರೆಲ್ಲ ಈ ಸಮಸ್ಯೆ ಒಳಗಾಗ್ತಾ ಇದ್ದೀರೋ ತಾವು ವಿಶೇಷವಾಗಿರ್ತಕ್ಕಂಥ ಒಂದು ಅನುಷ್ಠಾನವನ್ನು ಮಾಡಿಕೊಳ್ಳೋದ್ರಲ್ಲಿ ಖಂಡಿತ ತಪ್ಪಲ್ಲ. ಹಾಗೆ ಆ ಅನುಷ್ಠಾನವನ್ನು ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಳ್ಳಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚಾರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ಆಯಿತು. ಇನ್ನು ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಯನ್ನು, ನಿಲುವನ್ನು ದೂರ ಮಾಡಿಕೊಳ್ಳಿ. ಸಾಧ್ಯವಾದಷ್ಟು ಒಳಿತನ್ನು, ಒಳ್ಳೆ ಮಾರ್ಗವನ್ನು ಅನುಸರಿಸಿ. ಸಾಧ್ಯವಾದರೆ ಇವತ್ತಿನ ದಿವಸ ಮೇಷರಾಶಿಯಲ್ಲಿರ್ತಕ್ಕಂಥವರು ಶುಭ ಗುರುವಾರ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಾ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಅಶ್ವತ್ಥ ಪ್ರಾರ್ಥನೆ ಮಾಡಿ. ಅಶ್ವತ್ಥ ಕಟ್ಟೆ ಇದ್ದರೆ ಅಶ್ವತ್ಥ ಕಟ್ಟೆನಲ್ಲಿ ನಾಗದೇವರು ಇರಬೇಕು, ಬೇವಿನ ವೃಕ್ಷ ಇರಬೇಕು, ಅರಳಿ ವೃಕ್ಷ ಇರಬೇಕು. ಅದನ್ನು ಅಶ್ವತ್ಥ ಕಟ್ಟೆ ಅಂತ ಹೇಳ್ತಾರೆ. ಅಂತಹ ಅಶ್ವತ್ಥ ಮರದ ಸಾನ್ನಿಧ್ಯದಲ್ಲಿ ಮೂಲತೋ ಬ್ರಹ್ಮರೂಪಾಯ ಮಧ್ಯಾಂತೋ ವಿಷ್ಣುರೂಪಿಣಿ ಅಗ್ರದಂ ಶಿವರೂಪಾಯ ವೃಕ್ಷರಾಜಾಯತಿ ನಮಃ. ಹೀಗೆ ಮಹಾವೃಕ್ಷವನ್ನು, ಅಶ್ವತ್ಥ ವೃಕ್ಷವನ್ನು 11 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಒಂದು ದೀಪವನ್ನು ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರು ಯಾವ ಸಮಸ್ಯೆಗಳಲ್ಲಿದ್ದರೂ ಸಮಸ್ಯೆಗಳನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಒಂದಷ್ಟು ಶಾಂತಿ ನೆಮ್ಮದಿಯನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಕೃಪೆ ಹೊಂದಿದ್ರೆ ಅಸಾಧ್ಯವಾದ ಯಾವುದೂ ಅಲ್ಲ, ಎಲ್ಲವೂ ಸಾಧ್ಯವಾಗುತ್ತೆ. ಅಂತಹ ಸಾಧ್ಯಾಸಾಧ್ಯತೆಗಳು ಬೇಗ ಸಿದ್ಧಿಯಾಗಲಿ ಎಂಬತಕ್ಕಂತಹ ಚಿಂತನೆಯಿಂದ ಭಗವಂತನ ಪ್ರಾರ್ಥನೆ ಮಾಡೋಣ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಷಭರಾಶಿ. ವೃಷಭರಾಶಿ ವೃಷಭಲಗ್ನ. ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವರು ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸವನ್ನು ಕಾಣ್ತೀರಿ. ಮನಸ್ಸಿಗೆ ಒಂದಷ್ಟು ನೋವುಂಟು ಮಾಡಿಕೊಳ್ತೀರಿ. ಅಧಿಕವಾದಂತಹ ಚಂಚಲತೆಗೊಳಗಾಗ್ತೀರಿ. ಸಮಸ್ಯೆ ಎಂಬತಕ್ಕಂಥದ್ದು ಅರಿವಿಲ್ಲದಂಥ ರೀತಿ ಮನೆ ಬಾಗಿಲು ಬಂದು ಕೂತ್ಕೊಂಡಂಗಾಗತ್ತೆ. ಅದರಲ್ಲೂ ಇವತ್ತಿನ ದಿವಸ ನಿಮ್ಮ ಕೆಲಸಗಳಲ್ಲಿ, ನಿಮ್ಮ ವೃತ್ತಿಯಲ್ಲಿ ಏನಾದರೂ ಒಂದಿಷ್ಟು ಅಭಿವೃದ್ಧಿಯನ್ನು ಕಾಣಬೇಕಾದರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು. ಜೊತೆಗೆ ಇವತ್ತಿನ ದಿವಸ ಶನೈಶ್ಚರ ಮಂತ್ರವನ್ನು ತಾವು ನಿರಂತರ ಪಠನೆ ಮಾಡಬೇಕು. ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಓಂ ಶಂ ಶನೈಶ್ಚರಾಯ ನಮಃ. ಹೀಗೆ ಶನೈಶ್ಚರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ವೃಷಭರಾಶಿ ವೃಷಭಲಗ್ನದಲ್ಲಿರ್ತಕ್ಕಂಥವ್ರು ಒಂದಿಷ್ಟು ಒಳಿತನ್ನು ಕಾಣ್ತೀರಿ. ಆದಷ್ಟು ವೃಷಭರಾಶಿಯಲ್ಲಿರ್ತಕ್ಕಂಥವ್ರು ನಮ್ರತೆಯ ಬದುಕಬೇಕು. ಮನಸ್ಸಲ್ಲಿರ್ತಕ್ಕಂಥ ನೋವನ್ನು ದೂರ ಮಾಡಿಕೊಳ್ಬೇಕು. ಎಲ್ಲ ಆಯಾ ಕಾಲಕ್ಕೆ ಬಂದು ಹೋಗುವಂಥದ್ದು ಮಾತ್ರವೇ, ಯಾವುದೂ ಶಾಶ್ವತವಾಗಿ ನಿಲ್ತಕ್ಕಂಥದ್ದಲ್ಲ. ಇದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ಸಾಧ್ಯವಾದಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಈ ಶುಭ ದಿನ ಒಳ್ಳೆ ಮನಸ್ಸಿನಿಂದ ತಾವು ತೆಗೆದುಕೊಳ್ಳುವಂಥ ನಿಲುವಾಗಿದ್ದರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ. ದೇವಿಯ ಆರಾಧನೆ ಆಗಲಿ
ಅಥವಾ ಗ್ರಾಮ ದೇವತಾ ದರ್ಶನ ಆಗಲಿ, ಇದರಿಂದ ತುಂಬ ಒಳಿತನ್ನು ಸಿದ್ಧಿಪಡಿಸ್ಕೊಳ್ಬೋದು ವೃಷಭ ರಾಶಿಯವರು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ಬಿಡುತ್ತೆ. ಕುಟುಂಬದ ಸದಸ್ಯರಿಂದ ಸಣ್ಣ ಪುಟ್ಟ ವಿಚಾರಕ್ಕೂ ಮನಸ್ತಾಪ ಬರ್ತಾ ಇರುತ್ತೆ. ಕುಟುಂಬದಲ್ಲಿರ್ತಕ್ಕಂಥ ಸದಸ್ಯರೇ ಹೀಗಿದ್ದರೆ ಇನ್ನು ಹೊರಗಿರ್ತಕ್ಕಂಥ ಸ್ನೇಹಿತರು ಅಥವಾ ನಿಮ್ಮ ಮೇಲಧಿಕಾರಿಗಳು, ನಿಮ್ಮ ಸಹಪಾಠಿಗಳು ಇವರು ಆಡುವಂಥ ಮಾತಲ್ಲೂ ಸ್ವಲ್ಪ ಮನಸ್ಸಿಗೆ ನೋವು ಉಂಟಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಇಂತಹ ಪರಿಸ್ಥಿತಿನಲ್ಲಿ ತಾವು ತೆಗೆದುಕೊಳ್ಬೇಕಾಗಿರ್ತಕ್ಕಂಥ ನಿಲುವು ತೀರ್ಮಾನ ಇವತ್ತು ಮಧ್ಯಾಹ್ನ ಸರಿಸುಮಾರು 12 ಗಂಟೆಯಿಂದ 1 ಗಂಟೆ 22 ನಿಮಿಷದವರೆಗೂ, 12ರಿಂದ 1 ಗಂಟೆ 22 ನಿಮಿಷ ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಳುವಂತಹ ನಿಲುವು ಒಂದಷ್ಟು ವ್ಯತ್ಯಾಸ ಆಗುತ್ತೆ. ಮಾನಸಿಕವಾದಂತಹ ಒತ್ತಡ ಶುರುವಾಗುತ್ತೆ, ಅಧಿಕವಾದಂತಹ ಚಂಚಲತೆ ಶುರುವಾಗುತ್ತೆ. ಜೊತೆಗೆ ಇಟ್ಟ ವಸ್ತುಗಳು ಕಾಣದಿರ ಹುಡುಕಾಟ ಮಾಡುವಂಥ ಪರಿಸ್ಥಿತಿ ಆಗುತ್ತೆ. ಹಿಂದೆ ಯಾವತ್ತೋ ಕೊಟ್ಟಿರ್ತಕ್ಕಂಥ ಮಾತು, ಅಂದು ಆಡಿರ್ತಕ್ಕಂಥ ಮಾತಿಗೆ ಬೆಲೆ ಇಲ್ಲದಂಥ ರೀತಿ ಇವತ್ತು ಮನಸ್ಸಿಗೆ ಮಾನಸಿಕವಾದಂತಹ ಒತ್ತಡಕ್ಕೆ ಒಳಗಾಗೋ ಪರಿಸ್ಥಿತಿ ಇರುತ್ತೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು, ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಹೊಟ್ಟೆ ನೋವು ಆಗ್ಬೋದು ಅಥವಾ ಬೆನ್ನೋವು ಆಗ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಆರೋಗ್ಯದಲ್ಲೂ ವ್ಯತ್ಯಾಸ ಕಾಣ್ತೀರಿ. ಇದೆಲ್ಲವನ್ನು ಸಹಿತ ಸರಿಪಡಿಸ್ಕೊಳ್ಬೇಕಾದ್ರೆ ಧನ್ವಂತರಿ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿ 1-2 ತುಳಸಿ ದಳವನ್ನು ವಿಷ್ಣು ಪಾದದ ಮೇಲಿಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಖಂಡಿತ ಒಳಿತನ್ನು ಕಾಣ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ. ತುಂಬ ದಿನಗಳ ನಂತರ ಒಂದು ಒಳಿತನ್ನು ಕಾಣಬಹುದೇನೋ ಎಂಬಂಥ ರೀತಿ ಈ ಶುಭ ದಿನ. ಆದರೂ ಸ್ಕಂದ ಮಾತಾಳನ್ನು ಆರಾಧನೆ ಮಾಡ್ತಾ ಇವತ್ತಿನ ದಿವಸ ಸಣ್ಣ ಪುಟ್ಟ ಮಕ್ಕಳಿಗೆ ನಿಮ್ಮ ಕೈಯಿಂದ ಏನಾದ್ರು ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟೊಂದು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಎಲ್ಲಾದರೂ ಗೋವುಗಳು ಕಂಡ್ರೆ ಆ ಗೋವಿಗೆ ಗೋಗ್ರಾಸವನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮೊಳಗಿರುವಂತಹ ಅಥವಾ ನಿಮಗೆ ಸಂಭವಿಸುವಂತಹ ಸಮಸ್ಯೆಗಳನ್ನು, ಕಷ್ಟಗಳನ್ನು ಖಂಡಿತ ದೂರ ಮಾಡಿಕೊಳ್ತೀರಿ. ಯಾವುದೇ ಫಲಾಫಲಗಳಲ್ಲಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ನಿಮ್ಮ ಕುಲದೇವರ ಅನುಗ್ರಹ ಬೇಕು, ಹಾಗೆ ಮಾತಾಪಿತೃಗಳ ಆಶೀರ್ವಾದ ಬೇಕು. ನಿಮ್ಮ ತಂದೆ ತಾಯಿ ಆಶೀರ್ವಾದ ಪಡೀರಿ, ಖಂಡಿತ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕರ್ಕಾಟಕ ರಾಶಿವರೆಗೂ ಕೂಡ ಇರ್ತಕ್ಕಂಥ ರಾಶಿ ಫಲಗಳನ್ನ ತಿಳ್ಕೊಂಡಿದ್ದೇವೆ. ಇನ್ನು ಉಳಿದಿರ್ತಕ್ಕಂಥ ರಾಶಿಗಳನ್ನ ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಇನ್ನು ಈಗ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗ ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ. ಇನ್ನು ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಮ್ಮ. ಅಮ್ಮ, ನಿನ್ನ ಮನಸ್ಸಿನಲ್ಲಿರ್ತಕ್ಕಂಥ ದುಃಖ, ಆ ನೋವು ನನಗೆ ಅರ್ಥ ಆಗ್ತಾ ಇದೆ ತಾಯಿ, ನೊಂದ್ಕೊಳ್ಬೇಡಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಅಮ್ಮ, ತಮ್ಮ ಹೆಸರು? ಮಂಜುಳಾ ಅಂತ ಹೇಳಿ. ನೊಂದ್ಕೊಳ್ಬೇಡಿ ತಾಯಿ, ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಅದಕ್ಕೊಂದು ಪರಿಹಾರ ಅನ್ನೋದಿದೆ. ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ಮಾತಾಡಿ ತಾಯಿ. ಹಲೋ. ನಿಮ್ಮ ಪಾದಗಳಿಗೆ ಅನಂತ ಕೋಟಿ ಶರಣಾರ್ಥಿಗಳು ತಂದೆ. ನೋಡಮ್ಮ, ಒಳ್ಳೆ ನವರಾತ್ರಿ ಕಾಲ. ನಾನು ಪ್ರಾರಂಭದಲ್ಲೇ ಹೇಳಿದೆ, ಕಷ್ಟ ಎಂಬತಕ್ಕಂಥದ್ದು ಯಾರನ್ನೂ ಬಿಟ್ಟಿದ್ದಲ್ಲ. ಒಂದಲ್ಲ ಒಂದು ಕಡೆ ಎಲ್ಲರಿಗೂ ಬೆವರು ತೆಗೆಯುತ್ತೆ. ನಾವು ಎಷ್ಟೇ ಸನ್ಮಾರ್ಗದಲ್ಲಿದ್ದರೂ ನಮ್ಮನ್ನು ಬಿಟ್ಟಿದ್ದಲ್ಲ ಈ ಗ್ರಹಗತಿಗಳು. ಮನುಷ್ಯ ಹುಟ್ಟಿನಿಂದ ಸಾಯೋದ್ರೊಳಗಾಗಿ ನಾವು ಯಾವಾಗಲೂ ಸಹಿತ ಒಂದಲ್ಲ ಒಂದು ಕಡೆ ಇಂತಹ ಇಕ್ಕಟ್ಟಲ್ಲಿ ಸಿಕ್ಕಾಕ್ಕೊಳ್ತಾನೆ ಇರ್ತೀವಿ. ಅಂತಹ ಕ್ಷಣದಲ್ಲಿ ಪರಿಹಾರವನ್ನು ಕಂಡುಕೊಳ್ಳೋ ಮಾರ್ಗ ಇವತ್ತು ಪ್ರಾರಂಭದಲ್ಲೇ ನಾನು ತಿಳಿಸ್ಕೊಟ್ಟೆ ನಿನಗೆ. ಹೆದರಬೇಡ. ಗುರುಗಳೇ, ನನ್ನ ಜನ್ಮ ಪಾವನವಾಯಿತು. ನಾನು ಓದು ಗುಡಿ ಇಲ್ಲ, ಓದು ಕಲ್ಲಿಗೆ ಮುಗ್ದಿದ್ದೆ. ಎಷ್ಟು ಮುಗ್ದೀನಿ ಅಂದ್ರೆ ನನ್ನ ಜೀವ ಹೋಗುತ್ತೇನೋ ಅನ್ನೋವರೆಗೂ ನಾನು ಇಷ್ಟು ಗುರುಗಳಿಗೆ ಅಡ್ಡಾಡ್ತೀನಿ. ನಾನು ಬಹಳ ಸಮಸ್ಯೆಯಲ್ಲಿದ್ದೀನಿ. ಪರಮಾತ್ಮ ನನಗೆ ಪರಿಹಾರ ಕೊಡುತ್ತಂದೆ. ಏನು ಸಮಸ್ಯೆ ಅಮ್ಮ? ನಿನ್ನ ತೊಂದರೆ ಆದರೂ ಏನಿದೆ? ನನಗಿನ್ನು ಮದುವೆಯಾಗಿ 1 ವರ್ಷ ಆಗಿದೆ. ನಾನು ತವ್ರ ಮನೆಯಲ್ಲಿ ಇದ್ದೀನಿ. ನನಗೆ ಇದು ಬಹಳ ಕಷ್ಟ ಅನಿಸ್ತಿದೆ. ಗಂಡನ ಮನೆಯವರು ಕರ್ಕೊಂಡು ಹೋಗ್ತಾ ಇಲ್ಲ. ನನ್ನನ್ನು ಬೇಡ ಅಂತ ಬಹಳಷ್ಟು ದ್ವೇಷ ಮಾಡಿ ನನ್ನನ್ನು ಹೊಡೆದು. ಮದುವೆಯಾಗಿ ಎಷ್ಟು ವರ್ಷ ಆಯ್ತಮ್ಮ? ಈ ಆಗಸ್ಟ್ 25ಕ್ಕೆ 1 ವರ್ಷ ಆಯ್ತು ತಂದೆ. ಬರೀ ವರ್ಷ? 3 ತಿಂಗಳು ನನ್ನ ಗಂಡನ ಮನೆಯಲ್ಲಿ ಇದ್ದು ಅವರು ಏನು ಉದ್ದೇಶ ಇಟ್ಕೊಂಡು ನನ್ನ ಬೇಡ ಅಂತಿದಾರೋ ಪರಮಾತ್ಮನಿಗೆ ಗೊತ್ತು. ಆದ್ರೆ ನಾನು ಎಷ್ಟೇ ಕಷ್ಟ ಇದ್ದೆ ಅಲ್ಲೇ ಇರ್ಬೇಕು ಅಂತ
ಸಾಂತ್ವನಕ್ಕೆ ಹೋದೆ. ಎಲ್ಲ ನನ್ನ ಪ್ರಯತ್ನ ಮಾಡಿ ಸದಸಿದ್ಧ ಪ್ರಯತ್ನ ಮಾಡಿ ಅಲ್ಲಿ ಇರ್ಬೇಕು ಅಂತ ನಾನು ಹೋದ್ರೆ ನನ್ನನ್ನ ಹೊಡೆದು ಮನೇಲಿದ್ದ ಹೊರಗೆ ಹಾಕಿ ಬಲವಂತವಾಗಿ ಕರ್ಕೊಂಡ್ಬಂದು ತವ್ರ ಮನೆಗೆ ಇಟ್ಟಿದ್ದಾರೆ. ನನ್ನ ಗಂಡನ ಮನೆಗೆ ಹೋಗು, ನನ್ನ ಗಂಡ ನನ್ನ ಮನೆ ಕರ್ಕೊಂಡು ಹೋಗು, ಒಂದು ಯಾವ್ದಾದ್ರು ಒಂದು ವ್ರತ ಹೇಳಿದ್ರು ಇಂಥವ್ರು ಅಂತ ಹೇಳಿದ್ರು ಎಂಥದೆಲ್ಲ ಮಾಡ್ತಿದ್ನಿ, ಯಾವ್ದು ಪರಿಹಾರಕ್ಕೆ ಬರ್ತಾ ಇಲ್ಲ. ನೋಡು ತಾಯಿ, ನಾನೊಂದು ಮಾತು ಹೇಳ್ತೇನೆ ಕೇಳು. ಪ್ರಸ್ತುತ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಗ್ರಹಗತಿಗಳು ಈಗ ದಶಾಭುಕ್ತಿಯಲ್ಲಿ ಶನಿಯಿಂದಲೇ ನಡೀತಾ ಇದೆ. ಹಾಗಾಗಿ ಈ ಮಾನಸಿಕವಾದಂಥ ಒತ್ತಡಕ್ಕೆ ನೀನು ಒಳಗಾಗೋಗ್ತಾ ಇದೆಯಾ. ನಿನ್ನಲ್ಲಿ ತಪ್ಪಿದೆಯೋ ಬಿಟ್ಟಿದೆಯೋ, ತಪ್ಪು ಒಪ್ಪು ಅನ್ನೋದು ಏನಾದ್ರು ಇರಲಿ, ನೋವಿಂದ ನಾನು ಪುನಃ ನಾನು ಬದುಕ್ತೀನಿ, ನಾನು ಸುಂದರವಾಗಿರ್ತೀನಿ, ನಾನು ಒಂದು ಒಳ್ಳೆ ಜೀವನ ಮಾಡ್ತೀನಿ ಅಂದಾಗ ಅದಕ್ಕೆ ಸಹಕರಿಸಬೇಕಾದ ಎಲ್ಲರ ಕರ್ತವ್ಯ ಇರುತ್ತೆ. ಇದಕ್ಕೆ ಮುಂದಾಗದಿರತಕ್ಕಂಥವರು ನಿಜಕ್ಕೂ ಕಟಕರಾಗ್ಬಿಡ್ತಾರೆ. ಚಿಂತೆ ಮಾಡಬೇಡ, ನಿನ್ನ ಸಮಸ್ಯೆಗೆ ಪರಿಹಾರ ಇದೆ. ನೀನು ಧೈರ್ಯ ತನ್ಕೋ, ನೀನು ಪುನಃ ನಿನ್ನ ಸಂಸಾರದಲ್ಲಿ ಒಂದಾಗ್ತೀಯ, ನಿನ್ನ ಸಂಸಾರ ಚೆನ್ನಾಗಿರುತ್ತೆ. ನಿನ್ನ ಸ್ವರತರಂಗ ಪ್ರಕಾರ ಈಗ ಬಂದಿರತಕ್ಕಂಥ ಕಷ್ಟ ಅತಿ ಶೀಘ್ರದಲ್ಲೇ ಬೇಗ ಗುಣಮುಖ ಆಗ್ತೀಯ. ಈ ಸಮಸ್ಯೆ ದಾಟ್ಕೊಂಡು ನೀನು ಹೊರಗಡೆ ನೀನು ಸುಂದರವಾದ ಬದುಕನ್ನು ಕಾಣ್ತೀಯ, ಇದು ಸತ್ಯ. ನಾನು ನಿನ್ನ ಸ್ವರತರಂಗ ಪ್ರಕಾರ ನಿನಗಿರುವಂಥ ಸಮಸ್ಯೆಗೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ನೀನು ಹೊರಗಡೆ ಬರಲಿಕ್ಕೆ ನಾನು ಸಹಿತ ಪ್ರಾರ್ಥನೆ ಮಾಡ್ತೇನೆ. ಲಕ್ಷ್ಮೀ ಬೋರಹ ಸ್ವಾಮಿನ ಪ್ರಾರ್ಥನೆ ಮಾಡಿ ಸ್ಕಂದ ಮಾತಾಳನ್ನು ಇವತ್ತಿನ ದಿವಸ ನಾನು ನಿನ್ನಲ್ಲಿ ನೋಡು. ಇವತ್ತು ಪ್ರತಿದಿನದ ಒಂದು ಸಂಕಲ್ಪಕ್ಕೆ ಯಾರಾದರೂ ಒಬ್ಬರನ್ನು ಸಂಕಲ್ಪಕ್ಕೆ ತೊಗೊಳ್ತಿದ್ದೆ. ಯಾರು ಕಷ್ಟದಲ್ಲಿದ್ದಾರೆ ಅಂತ ನನ್ನ ಮನಸ್ಸಿಗೆ ಗೋಚರಿಸುತ್ತೋ ಅವರ ಹೆಸರು ತೊಗೊಂಡು ನಾನೊಂದು ಪ್ರಾರ್ಥನೆ ಮಾಡ್ತಿದ್ದೆ. ಇವತ್ತು ನಿನ್ನ ಹೆಸರು, ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆ ಬೇಗ ದೂರ ಆಗಲಿ ಅಂತ ನಾನು ಸ್ಕಂದ ಮಾತಾಳನ್ನು ಪ್ರಾರ್ಥನೆ ಮಾಡ್ತೇನೆ. ನೀನು ಧೈರ್ಯವಾಗಿರು, ಹೆದರಬೇಡಮ್ಮ, ಒಳ್ಳೆಯದಾಗತ್ತೆ. ಆದಷ್ಟು ಬೇಗ ನೀನು ಈ ಸಮಸ್ಯೆಗಳು ದಾಟ್ಕೊಳ್ತೀಯ. ಇದಕ್ಕೆ ಚಿಕ್ಕದಾಗಿ ಒಂದು ಪರಿಹಾರ ಇದೆ. ಆ ಪರಿಹಾರ ಏನಂದರೆ 11 ದಿವಸ ಹೋಗಿ ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿ ಬಾ. ಬನ್ನಿ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡಿ ಮನೆಗೆ ಬರೋದ್ರೊಳಗಾಗಿ ಒಂಚೂರು ಸಕ್ಕರೆನೋ ಬೆಲ್ಲನೋ ತೊಗೊಂಡು ಇರುವೆ ಗುಡುಗೆ ಹಾಕ್ಬಿಟ್ಟು ಬಾ. ಇಷ್ಟೇ ಕೆಲಸ ಮಾಡಬೇಕು ನೀನು. ಇದಿಷ್ಟನ್ನು 11 ದಿವಸ ನೀನು ಮಾಡಿದ್ರೆ ನೀನೊಂದು ಸಿಹಿ ಸುದ್ದಿನ ಪುನಃ ನನಗೆ ಫೋನ್ ಮಾಡಿ ಹೇಳ್ತೀಯ. ಒಳ್ಳೆಯದಾಗಲಿ ತಾಯಿ, ಶುಭವಾಗಲಮ್ಮ. ಇನ್ನು ಈಗ ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಸಿಂಹರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಬುಧನ ಆಸ್ಥಾನ, ಹಾಗೆ ಶುಕ್ರನ ಆಸ್ಥಾನವೂ ಸಹಿತ ಮಹತ್ತರವಾಗಿದೆ. ಆದರೆ ಸಿಂಹರಾಶಿಯವರಿಗೆ ಒಂದಿಷ್ಟು ಮಾನಸಿಕವಾದಂಥ ಒತ್ತಡ ಇವತ್ತು ಎದುರಾಗುತ್ತೆ. ತಾವು ಅಂದ್ಕೊಂಡಷ್ಟು ಅನುಕೂಲವಾಗಿರೋದಿಲ್ಲ, ತಾವು ಅಂದ್ಕೊಂಡಷ್ಟು ಮನಸ್ಸಿಗೆ ನೆಮ್ಮದಿಯಾಗಿರೋದಿಲ್ಲ. ಒಂದಷ್ಟು ಚಂಚಲತೆ ಅಂತಕ್ಕಂಥದ್ದು ಇರುತ್ತೆ. ಮನಸ್ಸಲ್ಲಿ ಒಂದು ಆತಂಕ ಶುರುವಾಗುತ್ತೆ. ಏನೇ ಆದರೂ ನೋಡಿ, ಕಳೆದ ಬಾರಿ ಆ ಬಂದಂಥ ಫೋನ್ ಕರೆ, ಆ ತಾಯಿ ಪಡ್ತಕ್ಕಂಥ ನೋವು, ಅವಳು ಪಡುವ ಸಂಕಟ ನೋಡಿದ್ರೆ ಈಗ ರಾಶಿಫಲ ನಾನು ಮುಂದುವರಿಸ್ತಾ ಇದ್ದರೂ ನನ್ನ ಮನಸ್ಸಲ್ಲಿ ಆ ರಾಶಿಫಲದ ಬಗ್ಗೆ ಹೇಳುವ ಮಾತುಗಳು ಬರ್ತಿಲ್ಲ. ಯಾಕೆಂದರೆ ಒಂದು ಹೆಣ್ಣುಮಗಳು ನಿಜಕ್ಕೂ ತನ್ನ ತಂದೆ ತಾಯಿ ಮನೆಯಲ್ಲಿ ತವ್ರ ಮನೆಗೆ ಇರೋಷ್ಟು ದಿವಸ ಹೇಗೋ ಕಷ್ಟನೋ ಸುಖನೋ ಗಂಜಿನೋ ಅಂಬ್ಲಿನೋ ಕುಡ್ಕೊಂಡು ಅಪ್ಪ ಅಮ್ಮನ ಅಧೀನದಲ್ಲಿ ಚೆನ್ನಾಗಿರ್ತಾರೆ. ಮದುವೆ ಮಾಡಿಕೊಟ್ಟು ಆದ ನಂತರ ನೋಡಿ, ಮದುವೆ ಮಾಡಿಕೊಂಡು ಗಂಡನ ಮನೇಲಿ ಹೋಗಿ ನೆಮ್ಮದಿಯಾಗಿ ಸುಖ ಸಂತೋಷದಿಂದ ಇದ್ದರೆ ಒಂದು ಪರವಾಗಿಲ್ಲ. ಅಲ್ಲಿ ಕುಡಿತಕ್ಕಂಥದ್ದು ಅನ್ನವೋ ಅಥವಾ ಗಂಜಿಯೋ ಯಾವುದಾದ್ರೂ ಸರಿಯೇ, ಒಂದಿಷ್ಟು ಸಿಕ್ಕಿದ್ರೆ ಸಾಕು, ಆ ನೆಮ್ಮದಿ ಕಾಣ್ತಾರೆ. ಅಲ್ಲಿ ಬೇಕಾದ್ದು ಬರೀ ಪ್ರೀತಿ ವಿಶ್ವಾಸ ಮಾತ್ರ. ಅದರ ಪ್ರೀತಿ ವಿಶ್ವಾಸಕ್ಕೆ ಧಕ್ಕೆ ಉಂಟಾದರೆ, ನನ್ನವರಲ್ಲ ಅಂತ ಹೇಳಿ ಎಲ್ಲರೂ ಸಹಿತ ದೂರ ಮಾಡಿಬಿಟ್ಟು ಆಕೆನ ಪುನಃ ತನ್ನ ತವ್ರಿಗೆ ಕಳಿಸ್ಬಿಟ್ರೆ, ಮದುವೆ ಆದಮೇಲೆ ತವ್ರ ಮನೆಗೆ ಬರ್ತಕ್ಕಂಥ ಹೆಣ್ಣುಮಕ್ಕಳಿಗೆ ಒಂದಷ್ಟು ದಿವಸ ಮಾತ್ರ ಆತಿಥ್ಯ ಸಿಗ್ತಕ್ಕಂಥದ್ದು. ಅದಾದ ನಂತರ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ಸಣ್ಣ ನೋವು ಶುರುವಾಗ್ಬಿಡುತ್ತೆ. ಇವ್ರು ಯಾರೂ ನನ್ನವರಲ್ಲ, ನನ್ನವರು ಅಂತಿದ್ರೆ ನನ್ನ ಪತಿದೇವರು, ನನ್ನ ಗಂಡನ ಮನೆ, ನನ್ನ ತವ್ರ ಮನೆ ಅಲ್ಲ, ನನ್ನ ಯಜಮಾನ್ರ ಮನೆಯೇ ನನ್ನ ಮನೆ ಅಂತ ಆ ಹೆಣ್ಮಕ್ಕಳ ಮನಸ್ಸಿಗೆ ಏನಾದ್ರು ಬಂದು ಕೂತ್ಕೊಂಡ್ಬಿಟ್ರೆ ನಿಜಕ್ಕೂ ನರಕ ಅನ್ನೋದು ಎಲ್ಲಿ ಅಂದರೆ ಆಗಲೇ ಶುರುವಾಗುತ್ತೆ. ಈ ಕಡೆ ತವ್ರು ಇಷ್ಟೇ ಚೆನ್ನಾಗಿ ನೋಡಿಕೊಂಡ್ರು, ನನ್ನಕ್ಕ ನನ್ನ ಭಾವ ಅಂತಲೋ ಅಥವಾ ನನ್ನ ಅಕ್ಕ ನನ್ನ ತಂಗಿ ಅಂತಲೋ ಅಥವಾ ಇಲ್ಲಿ ನನ್ನ ಮಗಳು ಅಂತಲೋ ಇಷ್ಟೇ ನೋಡ್ಕೊಳ್ಬೋದು. ಆದರೆ ಗಂಡನ ಮನೆಯಲ್ಲಿರ್ತಕ್ಕಂಥ ಸುಖ ಸಂತೋಷ ಇದೆಯಲ್ಲ, ಗಂಡನ ಮನೆಯಲ್ಲಿ ತೋರಿಸುವಂಥ ಪ್ರೀತಿ ಇದೆಯಲ್ಲ, ಅದರ ಮುಂದೆ ಇದಲ್ಲ. ಅಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ನರಕನೇ ಆಗಿ ಒಂದು ಕ್ಷಣ ಗಂಡ ಆದಂಥವನು, ಕೈ ಹಿಡಿದಿರ್ತಕ್ಕಂಥ ಪತಿ ಗಂಡ ಆಗಿರ್ತಕ್ಕಂಥವನು ಬಂದು ಆಕೆಯನ್ನು ನಿಲ್ಲಿಸಿ 2 ನಿಮಿಷ ಮಾತಾಡ್ಬಿಟ್ರೆ ಸಾಕು, ಒಂದು ನಗುಮುಖ ನೋಡಿಸಿದ್ರೆ ಸಾಕು, ಅವಳು ಬೆಳಗ್ಗೆಯಿಂದ ಅನುಭವಿಸಿರೋ ಎಲ್ಲ ಕಷ್ಟವನ್ನು ಸಹಿತ ಮರಿತಾಳೆ. ಆದರೆ ಇದನ್ನು ಮಾಡೋದಿಲ್ಲ. ಇದೊಂಥರ ನರಕಕ್ಕೆ ಶುರುವಾಗ್ಬಿಡುತ್ತೆ. ಇಂಥ ಹೆಣ್ಣುಮಕ್ಕಳ ಬದುಕು ಇವತ್ತು ಇಡೀ ರಾಜ್ಯದಲ್ಲಿ ಸಾಕಷ್ಟು ಜನ ಇದ್ದಾರೆ, ಒಬ್ಬಿಬ್ಬರಲ್ಲ. ಈಗ ಫೋನ್ ಮಾಡಿದಂತಹ ಒಂದು ಸಮಸ್ಯೆನ ಮಾತ್ರ ನಾವು ನೋಡ್ತಾ ಇದ್ದೀವಿ. ಇಂತಹ ದಿನ ಬೆಳಗ್ಗೆದ್ದರೆ ನನ್ನ ಆಶ್ರಮಕ್ಕೆ ಬರ್ತಕ್ಕಂಥ ತಾಯಂದಿರು, ಅಕ್ಕ ತಂಗಿಯರು ಸಾಕಷ್ಟು ಜನ. ಯಾತಕ್ಕಾಗಿ ಈ ಥರ ಪರಿವರ್ತನೆ ಆಗುತ್ತೋ? ಒಂದು ಕಡೆ ಆಲೋಚನೆ ಮಾಡೋದಾದರೆ ಮನುಷ್ಯನ ಗ್ರಹಗತಿಗಳು ಅಂತ ಹೇಳ್ಬೋದು. ಮನುಷ್ಯನ ಗ್ರಹಗತಿಗಳ ವ್ಯತ್ಯಾಸ ಆದರೆ ಇದೆಲ್ಲ ನಡೆಯುತ್ತೆ ನಿಜ. ಆದರೆ ತೀರಾ ಈ ಮಟ್ಟಕ್ಕೆ ಇಷ್ಟು ನೋವು ಅನುಭವಿಸ್ಬೇಕಾ? ಇಂತಹ ಸಂಕಟ ಬೇಕಾ? ಅಬ್ಬಾ, ಭಾಳ ಕಷ್ಟವೇ ಸರಿ. ಆದರೆ ಅಂಥ ಸಮಯದಲ್ಲೂ ಉಪಾಯಗಳಿದೆ, ಒಂದಷ್ಟು ತಂತ್ರಗಳಿದೆ, ಒಂದಷ್ಟು ಸಮಸ್ಯೆಯನ್ನು ಪರಿಹರಿಸ್ಕೊಳ್ಳೋದಕ್ಕೆ ಬುದ್ಧಿ ಚೈತನ್ಯ ಬೇಕಾಗಿದೆ.
ಬೇಡ ಅಂತಕ್ಕಂಥವ್ರು ಯಾತಕ್ಕೆ ಬೇಡ ಅಂತಾರೆ? ಜೊತೆಗೆ ಅಲ್ಲಾಗುವಂತಹ ಅವರಿಬ್ಬರ ಮಧ್ಯದಲ್ಲಿ ಬಂದು ಒದಗಿರುವಂಥ ಸಮಸ್ಯೆ ಆದರೂ ಏನು? ಕಾರಣ ದಂಪತಿಗಳ ಮಧ್ಯದಲ್ಲ, ಅಥವಾ ಅತ್ತೆ ಮಾವನಿಂದಲ್ಲ, ಅಥವಾ ಮದುವೆ ಮಾಡಿಕೊಡುವಂಥ ಕಾಲದಲ್ಲಿ ಅವರು ಹಿರಿಯರು ಮಾಡಿರ್ತಕ್ಕಂಥ ತಪ್ಪು ಒಪ್ಪುಗಳಿಂದಲ್ಲ. ಎಷ್ಟೋ ಕಡೆ ಇವತ್ತಿಗೂ ಇಂಥವೆಲ್ಲವಿದೆ, ಇನ್ನೂ ಹಾಗೆ ಜೀವಂತ ಉಳಿದಿದೆ. ಆದರೆ ಒಂದು ಸಂತೋಷ ಅರ್ಥ ಮಾಡ್ಕೋಬೇಕು, ಮನುಷ್ಯ ತಾನು ಸಂತೋಷದಿಂದ ಬದುಕಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿದ್ದರೆ ಎರಡೂ ಕಡೆ ಇರ್ತಕ್ಕಂತಹ ಗಂಡಿನ ಕಡೆ ಆಗಲಿ ಹೆಣ್ಣಿನ ಕಡೆ ಆಗಲಿ, ತವ್ರ ಮನೆ ಆಗಲಿ ಅಥವಾ ಅತ್ತೆ ಮನೆ ಆಗಲಿ, ಅಲ್ಲಿ ಇದನ್ನು ಮರೆತು ಸುಂದರವಾದ ಬದುಕು ಕಟ್ಕೊಳ್ಳೋವಂಥ ಮಟ್ಟಿಗೆ ಚಿಂತನೆ ಮಾಡಬೇಕು. ಬದುಕೋದು 3 ದಿವಸ, ಆ 3 ದಿವಸದ ಬದುಕಿಗೆ ಇಷ್ಟು ನರಕ ಅನುಭವಿಸುವಂಥದ್ದು. ಎರಡೂ ಕಡೆ ಸಮಸ್ಯೆ, ಈ ಕಡೆ ಸೊಸೆ ಮನೆ ಬಿಟ್ಟು ಹೋದ್ಲಲ್ಲ ಅನ್ನೋದು, ಆ ಕಡೆ ಅತ್ತೆ ಮನೆ ನನಗೆ ಸಿಗಲಿಲ್ವಲ್ಲ ಅಂತಕ್ಕಂಥದ್ದು. ಒಟ್ಟಾರೆ ಇಬ್ಬರ ಮಧ್ಯದಲ್ಲಿ ಬರುವಂಥ ನೋವು ಸಮಸ್ಯೆಗಳು ಆದಷ್ಟು ಬೇಗ ದೂರ ಆಗಿ ಆ ಎರಡೂ ಕುಟುಂಬಗಳು ಚೆನ್ನಾಗಿರಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿಯವರ ಬಗ್ಗೆ ಹೇಳ್ತಾ ಇದ್ದೆ ನೋಡಿ, ರಾಶಿಗಳ ಮಧ್ಯದಲ್ಲಿ ಇವೆಲ್ಲ ಬಂದಾಗ, ಯಾಕೆಂದರೆ ಈ ಒಂದು ಮಹರ್ಷಿವಾಣಿ ಕಾರ್ಯಕ್ರಮ ಇದು ಬಾಂಧವ್ಯದ ಕಾರ್ಯಕ್ರಮ, ಬಂಧುತ್ವದ ಕಾರ್ಯಕ್ರಮ. ಈ ಕಾರ್ಯಕ್ರಮ ನಿಮಗೇನೋ ಒಂದು ಬೆಳಗ್ಗೆ 1:30 ಗಂಟೆ ಕೂಡಿಸಿ ನಾನು ಮಾತಾಡೋದು ಅಷ್ಟೇ ಅಲ್ಲ. ಇಲ್ಲಿ ನೋವನ್ನು ಹೇಳ್ಕೊಳ್ತಕ್ಕಂಥವ್ರಿದ್ದಾರೆ, ಸಂತೋಷ ಪಡ್ತಕ್ಕಂಥವ್ರಿದ್ದಾರೆ, ಸ್ವಾಗತಿಸ್ತಕ್ಕಂಥವ್ರಿದ್ದಾರೆ. ಈ ಆಸ್ಥಾನದಲ್ಲಿ ಕೂತು ಮಾತಾಡಬೇಕಾದ್ರೆ ಆ ನೋವು, ನಲಿವು, ಆ ಸಂತೋಷ ಮತ್ತು ಇರತಕ್ಕಂಥ ಪರಿಸ್ಥಿತಿ, ಇನ್ನೊಬ್ಬರ ದುಃಖಕ್ಕೆ ಸ್ಪಂದಿಸುವಂಥ ಗುಣ ಇದೆಯಲ್ಲ, ಅದು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಅಂಟು ಬಂದಿರತಕ್ಕಂಥ ಜಾಡ್ಯ. ಅದನ್ನು ಯಾವತ್ತೂ ದೂರ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಇದು ಒಬ್ಬರ ನೋವಲ್ಲ. ನೀವು ಕರೆ ಮಾಡಿ ಕರೆ ಸಿಕ್ಕಾಗ ಸಿಗುವಂಥ ಕರೆ ಒಬ್ಬರಿಗೆ ಮಾತ್ರ, ಆದರೆ ಅಂತಹ ನೋವನ್ನು ಲಕ್ಷಾಂತರ ಜನ ಅನುಭವಿಸ್ತಿರ್ತಾರೆ. ಅಂತಹವ್ರಿಗೊಂದು ಪರಿಹಾರ ಸಿಕ್ಕಿದ್ರೆ ಅದೊಂದು ಪುಣ್ಯದ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿಯವರಿಗೆ ಇವತ್ತಿನ ದಿವಸ 4ರ ನಂತರ, ಅಂದರೆ ಅಪರಾಹ್ನ ಕಾಲ 4ರ ನಂತರ ಒಂದಿಷ್ಟು ಒಳಿತಾಗಬಹುದು. ಆದರೂ ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಕೆಂಪು ಪುಷ್ಪಗಳನ್ನು, ಒಂದಿಷ್ಟು ತುಳಸಿಯನ್ನು ನಿಮ್ಮ ಕುಲದೇವರಿಗೆ ಅರ್ಪಣೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ, ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಹಾಗೆ ಮಾಡುವಂಥ ಯಾವುದೇ ಕೆಲಸ ಕಾರ್ಯಗಳಲ್ಲಾದರೂ ಒಂದಿಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟವೂ ಇದೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪನ ಉಂಟಾಗ್ತಾ ಇರುತ್ತೆ. ಕನ್ಯಾ ರಾಶಿಯವರು ಭಾಳ ಎಚ್ಚರಿಕೆಯಿಂದಿರಬೇಕಾಗುತ್ತೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನೀವು ಮಾಡುವಂಥ ಕಾಯಕದಲ್ಲಿ ಒಂದು ಬದಲಾವಣೆಯನ್ನು ತಂದುಕೊಳ್ಬಹುದು. ಸಾಧ್ಯವಾದರೆ 12ರಿಂದ 3 ಗಂಟೆವರೆಗೂ ಮಾತ್ರ ಸ್ವಲ್ಪ ಎಚ್ಚರಿಕೆಯಿಂದಿದ್ದು 3ರ ನಂತರ ಪುನಃ ಸಂತೋಷದಿಂದ ಇರುವಂಥ ಕಾಲ ಎದುರಾಗುತ್ತೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಒಂದಷ್ಟು ಪ್ರಾಣಿ ಪಕ್ಷಿಗಳಿಗೋ, ದನಕರುಗಳಿಗೋ ಅಥವಾ ಒಂದಷ್ಟು ಶ್ವಾನಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಈ ಸ್ಕಂದ ಮಾತಾಳ ಇವತ್ತಿನ ಅನುಗ್ರಹ ಖಂಡಿತ ನಿಮಗೆ ಸಿಕ್ಕಂಗಾಗುತ್ತೆ. ಒಳ್ಳೆ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಕನ್ಯಾ ರಾಶಿಯವರೆಗೂ ಕೂಡ ರಾಶಿಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನು ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಪ್ರಾರಂಭಿಕ ಹಂತದಲ್ಲೇ ಒಂದಷ್ಟು ಮಾನಸಿಕವಾದಂತಹ ಒತ್ತಡ ಇರುತ್ತೆ. ಕಷ್ಟ ಎಂಬತಕ್ಕಂಥದ್ದು ಹೆಗಲ ಮೇಲೆ ಇಟ್ಕೊಂಡು ನೋವು ಅನುಭವಿಸೋಕ್ಕಾಗದಂಥ ರೀತಿಯಲ್ಲಿ ಒಂದಲ್ಲ ಒಂಥರ ಸಮಸ್ಯೆಗಳನ್ನು ಕಾಣುವಂಥ ಪರಿಸ್ಥಿತಿ ಎದುರಾಗ್ತಿರುತ್ತೆ. ಇವತ್ತಿನ ದಿವಸ ಈ ಸಮಸ್ಯೆಗಳಿಂದ ಹೇಗಪ್ಪ ಮುಕ್ತರಾಗೋದು ಎಂಬತಕ್ಕಂಥ ಚಿಂತನೆ ಎದುರಾಗ್ಬೋದು. ಒಂದಷ್ಟು ಜನಕ್ಕೆ ಪ್ರಾರಂಭಿಕ ಹಂತದಲ್ಲಿ ಭಾಳ ಖುಷಿಯಾಗಿರ್ತೀರಿ, ಹ್ಯಾಪಿಯಾಗಿರ್ತೀರಿ. ಅದಾದ ಮೇಲೆ 10 ಗಂಟೆ 20 ನಿಮಿಷದಿಂದ 12:45 ಒಳಗಾಗಿ ಆಗುವಂಥ ಪರಿವರ್ತನೆಗಳಿದೆಯಲ್ಲ, ಅಲ್ಲಿ ಭಾಳ ಎಚ್ಚರಿಕೆ ಬೇಕು. ಹಾಗೆ ಇವತ್ತು ಕೊಟ್ಟ ಮಾತಿನಂತೆ ನಡ್ಕೊಳ್ಬೇಕು ಎಂಬತಕ್ಕಂಥ ಆಸೆ ಇದೆ ನಿಜ, ಆದರೆ ಅದು ನಡ್ಕೊಳ್ಳೋಕ್ಕಾಗದಂಥ ಪರಿಸ್ಥಿತಿಯಲ್ಲೂ ಇದ್ದೀರಿ. ಆದರೆ ಗುರುವಾರ, ಗುರುಗಳ ವಾರ, ಗುರುರಾಯರ ಅನುಗ್ರಹವನ್ನು ಪಡಿತಕ್ಕಂಥ ವಾರ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡ್ತಕ್ಕಂಥ ವಾರ. ಈ ಶುಭ ದಿನ ತಾವೇನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥವ್ರು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದಲ್ಲದ್ರಿಂದ ಇವತ್ತಿನ ದಿವಸ ಶನೇಶ್ವರನ ಸಾನ್ನಿಧ್ಯಕ್ಕೆ ಅಥವಾ ಗುರು ಶನೇಶ್ವರರ ಸಾನ್ನಿಧ್ಯಕ್ಕೆ ಬಂದು ಅಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೂ ಸ್ವಲ್ಪ ಮೌನದಿಂದಿರಿ, ಅಥವಾ ನೀವು ಮಾಡುವ ಕೆಲಸವನ್ನು ಸ್ವಲ್ಪ ರಹಸ್ಯವಾಗಿಟ್ಕೊಳ್ಳಿ. ಎಲ್ಲ ಕೆಲಸಗಳನ್ನು ಬಹಿರಂಗಪಡಿಸ್ಕೊಂಡ್ರೆ ಖಂಡಿತ ಇವತ್ತು ಸಾಧ್ಯವಿಲ್ಲ. ತುಲಾರಾಶಿಯವರು ಭಾಳ ಎಚ್ಚರಿಕೆಯಿಂದಿರಿ. ಯಾಕೆಂದರೆ ನೀವು ಆಡುವಂಥ ಮಾತು, ನೀವು ಮಾಡುವಂಥ ಕೆಲಸ, ನಿಮ್ಮ ಪರಿಸರ ಎಲ್ಲವೂ ಸಹಿತ ನಿಮ್ಮನ್ನು ಅಬ್ಸರ್ವ್ ಮಾಡ್ತಾ ಇರುತ್ತೆ, ನಿಮ್ಮನ್ನು ವೀಕ್ಷಣೆ ಮಾಡ್ತಾ ಇರುತ್ತೆ. ಅದರಿಂದ ನಿಮ್ಮನ್ನೆಲ್ಲೋ ಒಂದು ಕಡೆ ಸಂಕಟಕ್ಕೆ ತಳ್ಳಬಹುದು ಅಥವಾ ನಿಮ್ಮನ್ನೆಲ್ಲೋ ದೂಷಣೆ ಮಾಡ್ಬೋದು.
ಇದರಿಂದ ಏನೇ ಮಾಡಬೇಕಾದರೂ ಸ್ವಲ್ಪ ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ಬಹಳ ಉತ್ತಮ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥ ಸ್ತ್ರೀಯರಾಗಲಿ ಪುರುಷರಾಗಲಿ ಯಾರೊಬ್ಬರಾದರೂ ಸಹಿತ ಬೆಳಗ್ಗೆ ಮನೆಯಿಂದ ಆಚೆ ಹೊರಡುವಾಗ ಒಂದು ಚಿಟಿಕೆಯಷ್ಟು ಕಡಲೆಬೇಳೆಯನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಗೋಮಾತೆಗೆ ಏನಾರು ಒಂದಿಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ. ಇದರಿಂದ ಸಾಕಷ್ಟು ಒಳ್ಳೆಯ ಯಶಸ್ಸನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ನೋಡಿ, ಇಷ್ಟೆಲ್ಲ ವಿಶೇಷತೆಗಳಿದೆ. ಗ್ರಹಗಳು ಗ್ರಹಸ್ಥಿತಿಗಳಲ್ಲೂ ಆಗ್ತಿರ್ತಕ್ಕಂಥ ಬದಲಾವಣೆ ಇದೆ. ಇದೇ ಸಮಯದಲ್ಲಿ ಸಾಯಿ ಶುಭ್ ಟ್ರಾವೆಲ್ಸ್ ಅವರು ಅತ್ಯುತ್ತಮವಾದಂತಹ ವಿಶೇಷವಾದಂತಹ ಒಂದು ಅನುಷ್ಠಾನವನ್ನು ಮಾಡಿಸ್ತಿದ್ದಾರೆ. ಸಾಯಿ ಶುಭ್ ಟ್ರಾವೆಲ್ಸ್ ಅಲ್ಲೇ ಸಾಯಿ ಶುಭ್ ಟೂರ್ಸ್ ಅಲ್ಲ, ಯಾಕೂ ಟ್ರಾವೆಲ್ಸೇ ಬರ್ತಿರುತ್ತೆ. ಇಲ್ಲೇ ಅವ್ರದ್ದು ಟ್ರಾವೆಲ್ಸ್ ಒಂದು ಓಪನ್ ಮಾಡಿಬಿಟ್ರೆ ಒಳ್ಳೆಯದೇನೋ ಅವರು. ಸಾಯಿ ಶುಭ್ ಟೂರ್ಸ್ ಅವರು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ, ಗಣಪತಿ ದೇವಸ್ಥಾನ ಪ್ರಾರಂಭ ಆಗಬೇಕಾದಂತಹದ್ದನ್ನು ಗಣಪತಿಯ ಕೊನೆ ಭಾಗಕ್ಕೆ ಅಂದರೆ ಶಿರಡಿ ಯಾತ್ರೆಯಲ್ಲಿ ಶನಿಶಂಗ್ನಪುರಿಗೆ ಶನೇಶ್ವರನ ಮೂಲ ಸಾನ್ನಿಧ್ಯದಲ್ಲಿರ್ತಕ್ಕಂಥ ವಿಶೇಷವಾದಂಥ ಅನುಷ್ಠಾನಗಳಿಗೆ ಒಂದು ವಿಶೇಷವಾದಂಥ ಆದ್ಯತೆ. ಅಲ್ಲಿ ನೋಡಿದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಪ್ಯಾಕೇಜೇ ಇದೆ. ಆ ಪ್ಯಾಕೇಜಲ್ಲಿ ಪ್ರಾರಂಭದಲ್ಲಿ ತ್ರಿವೇಣಿ ಸಂಗಮ ಮತ್ತು ಸೀತಾ ಗುಹಾ ಅದೆರಡನ್ನೂ ಸಹಿತ ದರ್ಶನ ಮಾಡಿಕೊಂಡು ತ್ರಾಂಬಕೇಶ್ವರನ ಅನುಗ್ರಹವನ್ನು ಪಡೆದು ಅಲ್ಲಿಂದ ಬಾಬಾರವರ ಗುರುಗಳ ದರ್ಶನ ಮಾಡಿಕೊಂಡು ಶನಿಶಂಗನಾಪುರಕ್ಕೆ ಬರುವಂಥ ಒಂದು ವಿಶೇಷವಾದಂಥ ಕಾಯಕವನ್ನು ಅವರು ಆಯೋಜನೆ ಮಾಡಿರ್ತಕ್ಕಂಥದ್ದು ಬಹಳ ನಿಜಕ್ಕೂ ಅರ್ಥಪೂರ್ಣ. ನನಗನ್ಸುತ್ತೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಈಗ ಆಗಿರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಅದರಲ್ಲೂ ಪ್ರತ್ಯೇಕವಾಗಿ ಶನಿಯಿಂದ ಒಂದಾಡ್ತಿರ್ತಕ್ಕಂಥವ್ರು ಎಷ್ಟೋ ಜನ ಶನಿ ದಿಶೆಯಲ್ಲಿ ಆಗ್ತಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಗೆ ಯಾವ್ಯಾವ ರಾಶಿಗಳು ಹೇಳಿದ್ದೇನೋ ಅವರು ತಾವು ಇಂತಹ ಒಂದು ವಿಶೇಷವಾದಂಥ ಅನುಷ್ಠಾನವನ್ನು ಮಾಡಿ ಭಗವಂತನ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು ನಿಜಕ್ಕೂ ಪುಣ್ಯದ ಕಾಯಕ ಆಗುತ್ತೆ. ಅಲ್ಲಿ ಶನೇಶ್ವರನ ಸಾನ್ನಿಧ್ಯಕ್ಕೆ ಹೋದಾಗ ಯಾವ ಪ್ರಕಾರ ಅನುಷ್ಠಾನ ಮಾಡಬೇಕು ಅಂತ ಈಗಾಗಲೇ ಒಂದು ದಿವಸದ ಹಿಂದೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ಪ್ರಕಾರ ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ, ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಜೊತೆಯಲ್ಲಿರ್ತಕ್ಕಂಥವ್ರು ಆಡುವಂಥ ನಿಷ್ಠೂರದ ಮಾತು, ಜೊತೆಗೆ ಯಾರನ್ನ ನಂಬಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಬಹಳ ದೂರದ ಚಿಂತನೆ ಮಾಡತಕ್ಕಂಥದ್ದು, ಬೇಕು ಬೇಡಗಳನ್ನು ಸರಿಯಾದ ರೀತಿ ಆಲೋಚನೆ ಮಾಡಲಿಕ್ಕೆ ಆಗದಂಥ ಪರಿಸ್ಥಿತಿಯಲ್ಲಿರ್ತಕ್ಕಂಥದ್ದು, ಹೀಗೆ ಸಮಸ್ಯೆ ಹೊತ್ತಿರ್ತಕ್ಕಂಥ ನಿಮಗೆ ಏನಾದರೂ ಒಂದು ಪರಿಹಾರ ಬೇಕೇ ಬೇಕು. ಆ ಪರಿಹಾರ ಮಾರ್ಗವಾಗಿ ಇವತ್ತಿನ ದಿವಸ ಬೇವಿನ ವೃಕ್ಷದ ಹತ್ರ ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು. ಜೋಪಾನವಾಗಿ ಕೆಲಸ ಮಾಡಬೇಕು. ಯಾವುದೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ರಹಸ್ಯವಾಗೂ ಇರಲಿ. ಹಾಗೆ ಮಾಡುವ ಕೆಲಸ ಹಿರಿಯರು ಒಪ್ಪುವಂಥ ರೀತಿಯಲ್ಲಿರಲಿ. ಹಿರಿಯರ ಸಮ್ಮುಖದಲ್ಲಿ ಅವರ ಮನಸ್ಸಲ್ಲಿರ್ತಕ್ಕಂಥದ್ದನ್ನು ತಿಳ್ಕೊಂಡು ಅವರ ಅನುಭವದ ಮಾತಿನಂತೆ ನಿಮ್ಮ ಹೆಜ್ಜೆಯನ್ನು ಹಾಕೋದ್ರಿಂದ ಸಾಕಷ್ಟು ಅನುಕೂಲವನ್ನು ಧನುರಾಶಿಯವರು ಸಿದ್ಧಪಡಿಸ್ಕೊಳ್ತೀರಿ. ಧನು ಲಗ್ನದಲ್ಲಿರ್ತಕ್ಕಂಥವರು ನಿಮ್ಮ ಉಡುಗೆ ತೊಡುಗೆಗಳ ಬಗ್ಗೆ, ನಿಮ್ಮ ನಡವಳಿಕೆಗಳ ಬಗ್ಗೆ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಹೇಳ್ತಾರೋ ಅದರಂತೆ ನೀವು ಪಾಲನೆ ಮಾಡೋದು ತುಂಬ ಒಳ್ಳೆಯದು. ಅದರಿಂದ ಸಾಕಷ್ಟು ಅನುಕೂಲವನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ಮಾಡುವ ಕೆಲಸ ಆದಷ್ಟು ಗೌಪ್ಯತೆಯಾಗಿ ಮಾಡಿ, ಗೌಪ್ಯವಾಗಿ ಇಟ್ಕೊಂಡು ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದೆ ಆದರೆ ಅಧಿಕವಾದಂತಹ ಲಾಭವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಮಕರ ಲಗ್ನದಲ್ಲಿರ್ತಕ್ಕಂಥವರು ಪ್ರಾರಂಭದಲ್ಲೇ ಹೇಳಿದೆ ಶನಿಯಿಂದ ಉಂಟಾಗ್ತಿರ್ತಕ್ಕಂಥ ಮಾನಸಿಕವಾದಂಥ ಒತ್ತಡ, ಮಾಡದಿರತಕ್ಕಂಥ ತಪ್ಪು ಒಪ್ಪುಗಳಿಗೆ ತಲೆಬಗ್ಗಿಸಿ ನಿಲ್ಲಬೇಕಾಗಿರ್ತಕ್ಕಂಥ ಪರಿಸ್ಥಿತಿ, ಜೊತೆಗೆ ಯಾವುದೋ ಒಂದು ಚಿಂತನೆ ಬರ್ತಕ್ಕಂಥದ್ದು, ದೇಹದ ಆರೋಗ್ಯದ ವ್ಯತ್ಯಾಸ ಆಗ್ತಕ್ಕಂಥದ್ದು, ಮಾಂಸಖಂಡಗಳಿಗೆ ಮತ್ತು ಮೂಳೆಗಳಿಗೆ ಸಾಕಷ್ಟು ಪೆಟ್ಟಾಗುವಂತಹದ್ದು, ಇವೆಲ್ಲವೂ ಸಹಿತ ಈ ಮಧ್ಯದಲ್ಲಿ ನಡೆತಿರ್ತಕ್ಕಂಥ ವ್ಯತ್ಯಾಸವಾದ್ದರಿಂದ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡಿ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರ ಮಂತ್ರವನ್ನು ನಿರಂತರವಾಗಿ ಪಠನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಮನಸ್ಸು ನೆಮ್ಮದಿ ಇಲ್ದಿರ ಅಧಿಕವಾದಂತಹ ಚಂಚಲತೆಗೊಳಗಾಗ್ತೀರಿ. ತಾವು ಸಹಿತ ತಮ್ಮ ರಾಶಿಯಲ್ಲಿರ್ತಕ್ಕಂಥ ರಾಶ್ಯಾಧಿಪತಿ ಆದಂಥ ಶನೇಶ್ವರನ ಅನುಗ್ರಹವನ್ನು ತಾವು ಪಡೆಯಲೇಬೇಕು. ಅದಕ್ಕಾಗಿ ನಿತ್ಯ ನಿರಂತರವಾಗಿ ಶನೇಶ್ವರ ಮಂತ್ರವನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಾಧ್ಯವಾದಷ್ಟು ಹಸಿರು ಪ್ರದೇಶಗಳಲ್ಲಿ ನಿಲ್ತಕ್ಕಂಥದ್ದು, ಅಥವಾ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನು ಆಲಿಸ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಆರೋಗ್ಯದ ಕಡೆ ತುಂಬ ಗಮನ ಕೊಡ್ತಕ್ಕಂಥದ್ದು. ಈಗ ಆರೋಗ್ಯ, ಹಣಕಾಸು ಕೂಡಿಟ್ಟಂಥದ್ದು, ಅಥವಾ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಕ್ಕಂಥದ್ದು, ಅಥವಾ ನಿಮ್ಮ ಪರಿಸರದಲ್ಲಿರ್ತಕ್ಕಂಥವರನ್ನು ವಿಶ್ವಾಸ ಸಂಪಾದನೆ ಮಾಡೋದ್ರಲ್ಲೆಲ್ಲೋ ವ್ಯತ್ಯಾಸ ಆಗುವಂಥದ್ದು, ಒಂದಲ್ಲ ಒಂದು ಕಡೆ ಅಸಮಾಧಾನದ ಸನ್ನಿವೇಶಗಳು ಮೊನ್ನೆ ಆದಂಥ ಗ್ರಹಣದಿಂದ ಮುಂಬರ್ತಕ್ಕಂಥ ಚಂದ್ರಗ್ರಹಣದವರೆಗೂ ಇಂತಹ ಸಮಸ್ಯೆಗಳಿದೆ. ಅದಕ್ಕಾಗಿ ಬಹಳ ಎಚ್ಚರಿಕೆ ಬೇಕಾಗಿದೆ ಕುಂಭರಾಶಿಯವರಿಗೆ. ಈ ಸಮಯದಲ್ಲಿ ತಾವು ತೆಗೆದುಕೊಳ್ಬೇಕಾದ ನಿಲುವು ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸ್ಕಂದ ಮಾತಾಳನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಈ ಕಾಯಕವನ್ನು ಮಾಡಿ ಖಂಡಿತ ಅನುಗ್ರಹವನ್ನು ಪಡಿತೀರಿ. ಇನ್ನು ಕಡೆಯ ರಾಶಿ
ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಅರ್ಥಪೂರ್ಣವಾಗಿ ಮಾಡಿ ಹೆಚ್ಚಿನ ಫಲವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಇವತ್ತಿನ ದಿವಸ ತಾವು ಮಾಡುವಂಥ ಕೆಲಸದಲ್ಲಿ, ವೃತ್ತಿಯಲ್ಲಿ ಒಂದಿಷ್ಟು ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದ್ರೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವಿಯ ಉಪಾಸನೆ ಮಾಡ್ತಕ್ಕಂಥದ್ದು, ಗ್ರಾಮ ದೇವತಾ ದರ್ಶನಕ್ಕೆ ಹೋಗಿ ಬರ್ತಕ್ಕಂಥದ್ದು. ಗ್ರಾಮ ದೇವತೆಯನ್ನು ದರ್ಶನ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ಬರಿಗೈಲಿ ಹೋಗ್ದಿರ ಒಂದಿಷ್ಟು ಮಂಗಳ ದ್ರವ್ಯಗಳನ್ನು, ಅರಿಶಿನ ಕುಂಕುಮವನ್ನು ಕೊಟ್ಟು ಪ್ರಾರ್ಥನೆ ಮಾಡಿ. ಎಲ್ಲಿ ಗುರು ಸಾನ್ನಿಧ್ಯ ಇದೆಯೋ ಅಂತಹ ಸಾನ್ನಿಧ್ಯದ ಹತ್ರ ಬಂದಾಗ ಒಂದಿಷ್ಟು ಕಡಲೆಕಾಳು ಅಥವಾ ಒಂದಿಷ್ಟು ಗೋಧಿ ಇಂತಹ ಪದಾರ್ಥಗಳಿಂದ ಮಾಡಿರ್ತಕ್ಕಂಥ ಏನಾದರೂ ಸಿಹಿ ಖಾದ್ಯಗಳನ್ನು ಅಲ್ಲಿಗೆ ತಂದು ಗುರು ಸಾನ್ನಿಧ್ಯದಲ್ಲಿ ನೈವೇದ್ಯ ಮಾಡಿಸಿ 4-6 ಜನ ಭಕ್ತರಿಗೆ ಹಂಚೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಅತಿಥಿ ಅಭ್ಯಾಗತರು ಆಗಮಿಸ್ತಾನೆ ಇರ್ತಾರೆ. ಇನ್ನು ಇವತ್ತು ಕೂಡ ಕಾರ್ಯಕ್ರಮಕ್ಕೆ ಬಹಳ ವಿಶೇಷವಾಗಿರ್ತಕ್ಕಂಥ ಅತಿಥಿಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರ ಪರಿಚಯ ಅಂತೂ ತಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದೇ. ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥವ್ರು ಕಿರಣ್ ಪಟ್ಟಣಗೆರೆರವರು. ಏನಪ್ಪ ಇವತ್ತಿನ ದಿವಸ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದಂದರೆ, ಇದೇ ಬರ್ತಕ್ಕಂಥ 21/10/2023 ಶನಿವಾರ ಸಂಜೆ 6 ಗಂಟೆಗೆ ನೂತನವಾಗಿ ನಿರ್ಮಾಣವಾಗಿರ್ತಕ್ಕಂಥ ವಾಸ್ತುಗೃಹದ ಗೃಹ ಪ್ರವೇಶ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಕರೆಯೋಲೆಯನ್ನು ತಂದಿದ್ದಾರೆ ಕಿರಣ್ ಪಟ್ಟಣಗೆರೆರವರು. ಈ ಒಂದು ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ಕಿತ್ತಾನಹಳ್ಳಿ ಗ್ರಾಮ, ರಾವತ್ತನಹಳ್ಳಿ ಮುಖ್ಯ ರಸ್ತೆ, ದಾಸನ್ಪುರ ಹೋಬಳಿ, ನೆಲಮಂಗಲ ತಾಲೂಕಿನ ಬಳಿ. ಈ ಒಂದು ಕಾರ್ಯಕ್ರಮಕ್ಕೆ ಗುರುಜಿಯವರನ್ನು ಕರೀಲಿಕ್ಕಾಗಿ ಅವರು ಕೂಡ ಆಗಮಿಸಿದ್ದಾರೆ. ಅದರ ಜೊತೆಗೆ ಪೂಜಾನುಷ್ಠಾನಕ್ಕೂ ಕೂಡ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಬಿಡೋಣ. ಅಣ್ಣ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ತುಂಬ ಸಂತೋಷ. ಒಟ್ಟು ಗೃಹ ಪ್ರವೇಶಕ್ಕೂ ನನ್ನ ಕರೆಯಾಗಿ ಬಂದಿದ್ಯಾ? ನಿಮ್ಮ ಪಾದನೆ ಆಯ್ತು, ಒಳ್ಳೆಯದಾಗಿ. ಹೂವು ಕೈ ಕೊಡ್ತೀನಿ. ಯಾಕೆಂದರೆ ಈ ಹೂವು ತಾಯಿಗೆ ಸಮರ್ಪಣೆ ಆಗಬೇಕು. ಲಕ್ಷ್ಮೀ ನಿಮ್ಮ ಪುಷ್ಪವೃಷ್ಟಿ ಎಲ್ಲ ಚೆನ್ನಾಗಿ, ಜೊತೆಗೆ ಹೂವು ತಂದಿದೆಯಾ, ಅದು ಒಳ್ಳೆಯದಾಗಲಿ. ತಗೋ ಮಾತಾಡ. ಶ್ರೀ ಆನಂದ್ ಗುರುಜಿಯವರಿಗೆ ನಮಸ್ಕರಿಸ್ತಾ, ಹಾಗೆ ನಮ್ಮ ಶ್ರೀನಿವಾಸ್ ಶರ್ಮರವರಿಗೆ ನಮಸ್ಕರಿಸ್ತಾ, ಇವತ್ತು ನಮ್ಮ ಕಿತ್ನಳ್ಳಿ ಗ್ರಾಮದಲ್ಲಿ ನಮ್ಮ ಹನುಮಯ್ಯನವರ ಒಂದು ಆಸೆಯಿಂದ ಶಾಂತಮ್ಮ, ಹಾಗೆ ನನ್ನ ಮಿಸಸ್ ಕವಿತಾ ಅವರ ಆಸೆ ಪರವಾಗಿ ಒಂದು ಆನಂದ್ ಗುರೂಜಿಯವರ ಆಶೀರ್ವಾದದೊಂದಿಗೆ ಒಂದು ಮನೆಯನ್ನು ಕಟ್ಟಿಸಿದ್ದೆ. ಅದರಲ್ಲಿ ಆನಂದ್ ಗುರೂಜಿಯವರು ಸುಮಾರು 9 ವರ್ಷ ಹಿಂದೆ ಒಂದು ಬೋರ್ನ ನಮಗೆ ಒಂದು ಪಾಯಿಂಟ್ ಹಾಕ್ಸ್ಕೊಟ್ಟಿದ್ರು. ಇವತ್ತು 9 ವರ್ಷ ಆಯಿತು. ಇವತ್ತುವರೆಗೂ ಸರ್ವರ್ಗವಾಗಿ ಅಲ್ಲಿ ವ್ಯವಸಾಯ ನಡೀತಾ ಇದೆ. ಹಂಗೆ ಬೋರಲ್ಲಿ ಅದೇ ರೀತಿ ನೀರಿದೆ. ಅದೇ ಆನಂದ್ ಗುರೂಜಿಯವ್ರನ್ನೇ ಕರೆಸಿ ಆ ಗ್ರೂಪ್ ಪ್ರವೇಶನ ಸತ್ಯನಾರಾಯಣ ಪೂಜೆಯನ್ನು ಮಾಡಲೇಬೇಕು, ಅವ್ರ ಪಾದವನ್ನು ಹರಿಸ್ಬೇಕು ಅಂತೇಳಿ ನಾನು ಇಲ್ಲಿ ಆಹ್ವಾನ ಮಾಡಿ ಆನಂದ್ ಗುರೂಜಿಯವ್ರನ್ನ ಕರಿಬೇಕು. ಮತ್ತು ಶ್ರೀನಿವಾಸ್ ಶರ್ಮಾ ಮತ್ತು ಅವರ ಎಲ್ಲ ಫ್ಯಾಮಿಲಿಯವರು ನಮ್ಮ ಮನೆಗೆ ಬರಬೇಕು ಅಂತೇಳಿ ಕರೆಯೋಕ್ಕೋಸ್ಕರ ಬಂದಿದ್ದೀನಿ. ಒಳ್ಳೆಯದಾಗಲಿ. ಇನ್ವಿಟೇಷನು ಭಾಳ ಚೆನ್ನಾಗಿ ಮಾಡಿಸಿದ್ಯಾ. ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಅದ್ಭುತವಾದಂಥದ್ದು, ಇನ್ವಿಟೇಷನ್ ಹಿಂಭಾಗದಲ್ಲೂ ನೋಡಿ. ನನ್ನ ಫ್ಯಾಮಿಲಿ ಪ್ಯಾಕೇಜ್ ಇಲ್ಲೇ ಇದೆ. ಒಳ್ಳೆಯದಾಗಲಿ, ಚೆನ್ನಾಗಿ ಮಾಡಿದ್ಯಾ. ನನ್ನ 2 ಮಕ್ಕಳು, 2 ಅಳಿಯಂದ್ರನ್ನೂ ಹಾಕಿ ಮೊಮ್ಮಕ್ಕಳನ್ನು ಸೇರಿಸಿ ನಿನ್ನ ಚಿಂತನೆ, ನಿನ್ನ ಕಲ್ಪನೆ ಇದೆಯಲ್ಲ, ಅದು ಮೆಚ್ಚುವಂಥದ್ದು. ಒಳ್ಳೆಯದಲ್ಲ, ಕೂತ್ಕೋ. ಸ್ಕಂದ ಮಾತಾಡ ವಿಶೇಷವಾದಂಥ ಆರಾಧನೆ ಮಾಡೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ, ನಾರಾಯಣಿ ನಮೋಸ್ತುತೆ. ಓಂ ಬ್ರಾಹ್ಮ್ಯೇ ನಮಃ, ಓಂ ಮಾಹೇಶ್ವರ್ಯೇ ನಮಃ, ಓಂ ಕೌಮಾರ್ಯೇ ನಮಃ, ಓಂ ವೈಷ್ಣವ್ಯೇ ನಮಃ, ಓಂ ಸಂಗ ನೀರಾಡಿ ಕರುಣಿಸುವ ಕಲ್ಯಾಣಿ ಕಾಮೇಶ್ವರಿ ನಮನ ನಮನ ನಮನ.